ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ 7th ಕ್ಲಾಸಲ್ಲಿ 17ನೇ ಅಧ್ಯಾಯ ಬರುತ್ತಲ್ಲ, ಸ್ವಾತಂತ್ರ್ಯ ಚಳುವಳಿಗಳಂತ, ಆ ಪಾಠವನ್ನು ನೋಡ್ತಾ ಇದ್ದೀವಿ. ಇದು ಕ್ಲಾಸ್ ಲೆಂದಿ ಆಗಿರೋದ್ರಿಂದ 3 ಭಾಗಗಳನ್ನಾಗಿ ಮಾಡಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಕ್ಲಾಸ್ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋದ್ರ ಬಗ್ಗೆ ನೋಡೋಣ. ಇದು 7th ಕ್ಲಾಸಲ್ಲಿ ಏನು ಬರುತ್ತಲ್ಲ, 17ನೇ ಅಧ್ಯಾಯ ಸ್ವಾತಂತ್ರ್ಯ ಚಳುವಳಿಗಳು ಅಂತ, ಅದರ ಮುಂದುವರಿದ ಭಾಗವಾಗಿದೆ. ಇದು ಒಂದು ಕ್ಲಾಸಲ್ಲಿ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದರೆ ಜಾಸ್ತಿ ಇದೆ ಈ ಕ್ಲಾಸಲ್ಲಿ ಇನ್ಫಾರ್ಮೇಷನು. ಆದ್ದರಿಂದ ಇದನ್ನು 3 ಭಾಗಗಳನ್ನಾಗಿ ಮಾಡಿದ್ದೀನಿ. ಆಲ್ರೆಡಿ 2 ಭಾಗಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ಆ ವಿಡಿಯೋಗಳನ್ನು ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನಗೆ ಸಹಕಾರ ನೀಡ್ದಂಗೆ ಆಗುತ್ತೆ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನೋಡೋಣ. ರಾಣಿ ಅಬ್ಬಕ್ಕದೇವಿ ಅಂತ ಬರ್ತಾರೆ. ಗಾಂಧಿ ಪೂರ್ವ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮರ ಸಾಲಿನಲ್ಲಿ ನಿಲ್ಲುವ ಮತ್ತೊಬ್ಬ ಮಹಿಳೆ ರಾಣಿ ಅಬ್ಬಕ್ಕದೇವಿ ಆಗಿದ್ದಾರೆ. ಇವರು ಚೌಟ ಮನೆತನಕ್ಕೆ ಸೇರಿದವರಾಗಿದ್ದಾರೆ. ಇವರ ಚಿಕ್ಕಪ್ಪನಾದ ತಿರುಮಲರಾಯರು ಅಬ್ಬಕ್ಕದೇವಿಗೆ ಯುದ್ಧ ತಂತ್ರ ಕಲೆಗಳಲ್ಲಿ ತರಬೇತಿಗೊಳಿಸಿದ ನಂತರ ಉಳ್ಳಾಳದ ರಾಣಿಯನ್ನಾಗಿ ಅಧಿಕಾರಕ್ಕೆ ತಂದರು. ನೋಡಿ, ಚಿಕ್ಕಪ್ಪ ತಿರುಮಲರಾಯರು ಇರ್ತಾರಲ್ಲ, ಇವರು ಅಬ್ಬಕ್ಕದೇವಿಗೆ ಯುದ್ಧ ತಂತ್ರ ಕಲೆಗಳನ್ನು ಹೇಳಿಕೊಡ್ತಾರೆ. ಹಾಗೆ ಉಳ್ಳಾಲದ ರಾಣಿಯನ್ನಾಗಿ ಕೂಡ ಮಾಡ್ತಾರೆ. ಅಬ್ಬಕ್ಕನು ಮಂಗಳೂರಿನ ಬಂಗ ಪ್ರಾಂತ್ಯದ ಲಕ್ಷ್ಮಪ್ಪ ಅರಸನನ್ನ ವಿವಾಹವಾಗ್ತಾರೆ. ಆದರೆ ಇವರ ವೈವಾಹಿಕ ಜೀವನ ಬಹಳ ಕಾಲ ಉಳಿಯಲಿಲ್ಲ. ಹೀಗಾಗಿ ಉಳ್ಳಾಲಕ್ಕೆ ಹಿಂತಿರುಗಿದರು. ವೈವಾಹಿಕ ಜೀವನದಲ್ಲಿ ತೊಂದರೆಗಳಾಗಿ ಇವರೇನು ಮಾಡ್ತಾರೆ, ತಿರುಗಿ ಉಳ್ಳಾಲಕ್ಕೆ ವಾಪಸ್ ಬರ್ತಾರೆ. ಪೋರ್ಚುಗೀಸರು ಅಬ್ಬಕ್ಕಳಿಗೆ ಕಪ್ಪ ನೀಡಲು ಒತ್ತಾಯಿಸಿದಾಗ ಇವರು ತಿರಸ್ಕರಿಸಿದರು. ಪೋರ್ಚುಗೀಸರು ಕಪ್ಪ ನೀಡಬೇಕಂತ ಈಕೆಗೆ ಒತ್ತಾಯವನ್ನು ಮಾಡ್ತಾರೆ. ಈಕೆ ಏನು ಮಾಡ್ತಾಳೆ, ತಿರಸ್ಕಾರ ಮಾಡ್ತಾಳೆ. ಪರಿಣಾಮವಾಗಿ 1555ರಲ್ಲಿ ಪೋರ್ಚುಗೀಸರು ರಾಣಿ ಅಬ್ಬಕ್ಕದೇವಿಯ ಮೇಲೆ ಯುದ್ಧ ಸಾರಿದರು. ಇದು ಕೇಳಿದ್ರು, ಪೋರ್ಚುಗೀಸರ ವಿರುದ್ಧ ದಿಟ್ಟವಾಗಿ ಹೋರಾಡಿದ ಮಹಿಳೆ ಯಾರು ಅಂತ. ಪೋರ್ಚುಗೀಸರ ವಿರುದ್ಧ ಹೋರಾಡಿದವರು ರಾಣಿ ಅಬ್ಬಕ್ಕದೇವಿ ಆಗಿದ್ದಾರೆ. ರಾಣಿ ಅಬ್ಬಕ್ಕದೇವಿ ಮೇಲೆ ಪೋರ್ಚುಗೀಸರು ಯುದ್ಧ ಮಾಡಿದಾಗ ಅಬ್ಬಕ್ಕ ಜಯವನ್ನ ಸಾಧಿಸ್ತಾರೆ. ನೋಡಿ, ಎಷ್ಟರಲ್ಲಿ, 1555ರಲ್ಲಿ ಯುದ್ಧ ಮಾಡ್ತಾರೆ ಪೋರ್ಚುಗೀಸರು. ಇವರ ವಿರುದ್ಧ ಅಬ್ಬಕ್ಕದೇವಿ ಜಯವನ್ನ ಗಳಿಸ್ತಾರೆ. ನಂತರ 1568ರಲ್ಲಿ ಪೋರ್ಚುಗೀಸರ ವೈಸ್ರಾಯ್ ಆಂಟೋನಿಯೋ ಮೊರಹ ಅನ್ನೋರು ಇವರ ನೇತೃತ್ವದಲ್ಲಿ ಉಳ್ಳಾಲವನ್ನ ಪ್ರವೇಶಿಸಿದರು. 1568ರಲ್ಲಿ ರಾಣಿ ಅಲ್ಲಿಂದ ತಪ್ಪಿಸಿಕೊಂಡು 200 ಮಂದಿ ಸೈನಿಕರೊಂದಿಗೆ ಪೋರ್ಚುಗೀಸ್ ಸೈನ್ಯದ ಮೇಲೆ ಎರಗಿದಳು. ಜನರಲ್ ಪೆಕ್ಸೆಟೋ ಈ ಯುದ್ಧದಲ್ಲಿ ಅಸುನೀಗಿದನು. ಈ ಯುದ್ಧದಲ್ಲೂ ಸಹ ಬ್ರಿಟಿಷರನ್ನ ಈಕೆ ದಂಗು ಬಡಿಯೋ ಥರ ಮಾಡ್ತಾಳೆ. 200 ಮಂದಿ ಸೈನಿಕರೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ಈ ಜನರಲ್ ಪೆಕ್ಸೆಟೋ ಈತನು ಈ ಯುದ್ಧದಲ್ಲಿ ಅಸುನೀಗ್ತಾನೆ, ಅಂದರೆ ತೀರು ಹೋಗ್ತಾನೆ. ಪೋರ್ಚುಗೀಸ್ ಸೈನಿಕರನ್ನ ಸೆರೆ ಹಿಡಿಯಲಾಯಿತು. ಮುಂದುವರೆದು ಮತ್ತೊಂದು ಯುದ್ಧದಲ್ಲಿ ಪೋರ್ಚುಗೀಸರ ಅಡ್ಮಿರಲ್ ಮಾಸ್ಕಾರೆನ್ಸನು ಉಳ್ಳಾಲದ ಸೈನಿಕರಿಂದ ಹತನಾದನು. ಮತ್ತೆ ಯುದ್ಧ ಮುಂದುವರಿಯುತ್ತೆ. ಅದರಲ್ಲಿ ಈ ಪೋರ್ಚುಗೀಸರ ಅಡ್ಮಿರಲ್ ಆಗಿರ್ತಕ್ಕಂಥ ಮಾಸ್ಕಾರೆನ್ಸ್ ಅನ್ನೋನು ಈತ ಉಳ್ಳಾಲದ ಸೈನಿಕರಿಂದ ಮರಣವನ್ನ ಹೊಂತಾನೆ. ರಾಣಿ ಅಬ್ಬಕ್ಕ ಪೋರ್ಚುಗೀಸರಿಗೆ ಮಂಗಳೂರು ಕೋಟೆಯನ್ನ ಬಿಟ್ಟು ಹೊರಡಬೇಕೆಂದು ಒತ್ತಾಯಿಸಿದಳು. ಈ ಪೋರ್ಚುಗೀಸರಿಗೆ ಏನು ಹೇಳ್ತಾಳೆ, ಈ ಮಂಗಳೂರು ಕೋಟೆಯನ್ನ ಬಿಟ್ಟು ನೀವು ಹೋಗಬೇಕು ಅಂತ ಅವರಿಗೆ ಒತ್ತಾಯವನ್ನ ಮಾಡ್ತಾಳೆ ರಾಣಿ ಅಬ್ಬಕ್ಕದೇವಿ. ಒಂದು ನಿಮಿಷ. ಓಕೆ. ಆದರೆ ಪೋರ್ಚುಗೀಸರು ಪದೇ ಪದೇ ಉಳ್ಳಾಲದ ಮೇಲೆ ಸಂಪತ್ತಿನಿಂದ ಆಕರ್ಷಿತರಾಗಿ ಯುದ್ಧ ಸಾರುತ್ತಲೇ ಇದ್ದರು. ಎಷ್ಟು ಸಾರಿ ಈಕೆ ಜಯಗಳಿಸಿದ್ರು ಇವರು ಸುಮ್ಮನೆ ಇರೋದಿಲ್ಲ. ಪದೇ ಪದೇ ಉಳ್ಳಾಲದ ಮೇಲೆ ಯುದ್ಧವನ್ನ ಮಾಡ್ತಾನೆ ಇರ್ತಾರೆ. 1570ರಲ್ಲಿ ಬಿಜಾಪುರದ ಸುಲ್ತಾನ ಮತ್ತು ಕಲ್ಲಿಕೋಟೆಯ ಜಾಮೋರಿನ್ ಅವರೊಂದಿಗೆ ಮೈತ್ರಿ ಒಪ್ಪಂದವನ್ನ ಅಬ್ಬಕ್ಕ ಮಾಡಿಕೊಂಡಳು. ಈ ಬಿಜಾಪುರದ ಸುಲ್ತಾನನೊಂದಿಗೆ, ಆಮೇಲೆ ಜಾಮೋರಿನ್ ದೊರೆ, ಕಲ್ಲಿಕೋಟೆಯಲ್ಲಿ ಇರ್ತಾನಲ್ಲ ಜಾಮೋರಿನ್ ದೊರೆ, ಇವರಿಬ್ಬರೊಂದಿಗೆ ಅಬ್ಬಕ್ಕದೇವಿ ಒಪ್ಪಂದವನ್ನ ಮಾಡ್ಕೊತಾರೆ. ನೋಡಿ, ಜಾಮೋರಿನ್ ವಾಸ್ಕೋಡಿ ಗಾಮನಿಗೆ ಸ್ವಾಗತವನ್ನ ಮಾಡಿರ್ತಾರೆ. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ, ಸೊ ನೆನಪಲ್ಲಿ ಇಟ್ಕೊಳ್ರಿ. ಜಾಮೋರಿನ್ ದೊರೆಯ ದಂಡನಾಯಕನಾದ
ಕುಲ್ಟಿಪೋಕೋರ್ ಮಾರ್ಕರ್ ಇವರು ಅಬ್ಬಕ್ಕದೇವಿಯ ಪರವಾಗಿ ಯುದ್ಧ ಮಾಡಿ ಮಂಗಳೂರು ಕೋಟೆಯನ್ನು ವಶಪಡಿಸಿಕೊಂಡು ಹಿಂತಿರುಗಿ ಬರುವಾಗ ಪೋರ್ಚುಗೀಸರಿಂದ ಹತನಾದನು. ನೋಡಿ, ಈ ಜಾಮೋರಿನ್ ದೊರೆಯ ದಂಡನಾಯಕ ಆಗಿರ್ತಾರಲ್ಲ ಕುಲ್ಟಿಪೋಕೋರ್ ಮಾರ್ಕರ್ ಅಂತ, ಇವರು ಅಬ್ಬಕ್ಕದೇವಿಯ ಪರವಾಗಿ ಯುದ್ಧವೇನ ಮಾಡ್ತಾರೆ. ಮಾಡಿ ಮಂಗಳೂರು ಕೋಟೆಯನ್ನು ವಶಪಡಿಸ್ಕೊಂಡು ಹಿಂತಿರುಗ್ತಾ ಇರ್ತಾರೆ. ಆವಾಗ ಪೋರ್ಚುಗೀಸರಿಂದ ಈತ ಮರಣವನ್ನ ಹೊಂತಾನೆ. ಅಬ್ಬಕ್ಕದೇವಿಯ ಪತಿಯಾದ ಲಕ್ಷ್ಮರಸನ ಸಹಾಯದಿಂದ ಪೋರ್ಚುಗೀಸರು ಅಬ್ಬಕ್ಕದೇವಿಯನ್ನ ಯುದ್ಧದಲ್ಲಿ ಸೋಲಿಸಿ ಸೆರೆಮನೆಗೆ ತಳ್ಳಿದರು. ನೋಡಿ, ಈಕೆ ಎಷ್ಟು ಧೀರವಂತಿಯಾಗಿರ್ತಾಳೆ. ಈಕೆಗೆ ತನ್ನ ಪತಿಯೇ ಮೋಸವನ್ನ ಮಾಡ್ತಾನೆ. ಈಕೆ ಪತಿಯಾದ ಲಕ್ಷ್ಮರಸನ ಸಹಾಯದಿಂದ ಪೋರ್ಚುಗೀಸರು ಈಕೆಯನ್ನ ಸೆರೆಮನೆಗೆ ತಳ್ಳುತ್ತಾರೆ. ಅಬ್ಬಕ್ಕ ಸೆರೆಮನೆಯಲ್ಲಿ ಇದ್ದು ಅಲ್ಲೇ ತೀರಿ ಹೋಗ್ತಾರೆ. ರಾಣಿ ಅಬ್ಬಕ್ಕ ಸ್ಮರಣಾರ್ಥವಾಗಿ ಮಂಗಳೂರು ಬಳಿಯ ಉಳ್ಳಾಳದಲ್ಲಿ ವೀರರಾಣಿ ಅಬ್ಬಕ್ಕ ಉತ್ಸವವನ್ನ ಆಚರಿಸ್ತಾರೆ. ಮಂಗಳೂರಲ್ಲಿ ಈ ವೀರರಾಣಿ ಅಬ್ಬಕ್ಕ ಉತ್ಸವವನ್ನ ಆಚರಣೆ ಮಾಡ್ತಾರೆ ನೋಡಿ, ಈಕೆ ಸ್ಮರಣಾರ್ಥವಾಗಿ. ಓಕೆ, ನೆಕ್ಸ್ಟ್, ಸಾಹಸಿಗಳಾಗಿ ಸಾಧನೆ ಮಾಡಿದ ಮಹಿಳೆಯರಿಗೆ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಯನ್ನು ಸಹ ನೀಡ್ತಾರೆ. ಹಾಗೆಯೇ ಜನವರಿ 15, 2003ರಲ್ಲಿ ರಾಣಿ ಅಬ್ಬಕ್ಕ ಅವರ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಭಾರತ ಅಂಚೆ ಇಲಾಖೆ ಹೊರತಂದಿದೆ. ಎಷ್ಟರಲ್ಲಿ? ಜನವರಿ 15, 2003ರಲ್ಲಿ ಅಬ್ಬಕ್ಕ ರಾಣಿ ಭಾವಚಿತ್ರ ಇರುವಂಥ ಅಂಚೆ ಚೀಟಿಯನ್ನು ಭಾರತದ ಅಂಚೆ ಇಲಾಖೆ ಹೊರತರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಬಳ್ಳಾರಿ ಸಿದ್ದಮ್ಮ ಬರ್ತಾರೆ. ಇವರು ಇಂದಿನ ಹಾವೇರಿ ಜಿಲ್ಲೆಯ ದುಂಡಸಿ ಗ್ರಾಮದ ಸಂಪ್ರದಾಯಸ್ಥ ಕುಟುಂಬದಲ್ಲಿ 1903ರಲ್ಲಿ ಜನಿಸಿದರು. ತಂದೆ ಕೊಟ್ಟೆಗೆ ಬಸಟಪ್ಪ ಅಂತ ಬರ್ತಾರೆ. ಇವರು ವೃತ್ತಿಯಲ್ಲಿ ವ್ಯಾಪಾರಸ್ಥರಾದರೂ ಸ್ವತಂತ್ರ ಚಳುವಳಿಯ ಬಗ್ಗೆ ಉತ್ಸಾಹವನ್ನು ಹೊಂದಿರ್ತಾರೆ. ತಂದೆ ಸಿದ್ದಮ್ಮನವರಿಗೆ ಅಂದಿನ ದಿನಪತ್ರಿಕೆಗಳನ್ನು ಮತ್ತು ನಿಯತಕಾಲಿಕೆಗಳನ್ನು ತರಿಸಿಕೊಡ್ತಾ ಇದ್ರು. ನೋಡಿ, ಆಗಿನ ಕಾಲದಲ್ಲೇ ಇವರು ತಮ್ಮ ಮಗಳಿಗೆ ಓದೋದಕ್ಕೆ ದಿನಪತ್ರಿಕೆಗಳನ್ನು ತಂದುಕೊಡ್ತಾ ಇರ್ತಾರೆ. ರಾಷ್ಟ್ರೀಯವಾದಿ ವಿಚಾರಧಾರೆಗಳನ್ನು ಓದಿ ತಿಳಿತಾ ಇದ್ರು. ಇವರು ಬಳ್ಳಾರಿ ಸಿದ್ದಮ್ಮ ತಂದೆ ಏನು ಪತ್ರಿಕೆಗಳನ್ನು ತಂದು ಕೊಡ್ತಾ ಇದ್ರಲ್ಲ, ಅದರಿಂದ ರಾಷ್ಟ್ರೀಯವಾದಿ ವಿಚಾರಗಳನ್ನು ಓದಿಕೊಂಡು ತಿಳಿದುಕೊಳ್ತಾ ಇರ್ತಾರೆ. ಸ್ವಾತಂತ್ರ್ಯ ಹೋರಾಟಗಾರರಾದ ಬಳ್ಳಾರಿ ಮುರುಗಪ್ಪರವರನ್ನ ವಿವಾಹವಾಗ್ತಾರೆ. ಬಳ್ಳಾರಿ ಸಿದ್ದಮ್ಮ ಯಾರನ್ನ ವಿವಾಹವಾಗ್ತಾರೆ? ಮುರುಗಪ್ಪರವರನ್ನ ವಿವಾಹವಾಗ್ತಾರೆ. ವಿವಾಹವಾದರೂ ಕೂಡ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಲು ಕಾರಣವಾಯಿತು. 1930ರ ದಶಕದಲ್ಲಿ ಹಳೆ ಮೈಸೂರು ಸಂಸ್ಥಾನದಲ್ಲಿ ಸ್ವಾತಂತ್ರ್ಯ ಹೋರಾಟವು ತೀವ್ರಗತಿಯಲ್ಲಿ ನಡೆಯುತ್ತಿತ್ತು. 1930ರಲ್ಲಿ ಈ ಮೈಸೂರು ಸಂಸ್ಥಾನ ಇರುತ್ತಲ್ಲ, ಇದು ತೀವ್ರಗತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗತಿಯಲ್ಲಿ ನಡೀತಾ ಇರುತ್ತೆ. ಆಗ ಎಸ್ ನಿಜಲಿಂಗಪ್ಪ, ಟಿ ಸಿದ್ದಲಿಂಗಯ್ಯ, ಸರ್ದಾರ್ ವೀರಣ್ಣಗೌಡ ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರು ಅಗ್ರಪಂಕ್ತಿಯಲ್ಲಿದ್ದರು. ಅಂದರೆ ಅಗ್ರಪಂಕ್ತಿಯಲ್ಲಿ ಅಂದ್ರೆ ನಾಯಕರಾಗಿ ಇದ್ರು ಇವರು. ಬಳ್ಳಾರಿ ಸಿದ್ದಮ್ಮನವರು 1938ರಲ್ಲಿ ನಡೆದ ಶಿವಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದರು. ನೋಡಿ, 1938ರಲ್ಲಿ ಈ ಶಿವಪುರ ಕಾಂಗ್ರೆಸ್ ಅಧಿವೇಶನ ನಡೀತಾ ಇರುತ್ತೆ, ಅದರಲ್ಲಿ ಭಾಗವಹಿಸ್ತಾರೆ ಬಳ್ಳಾರಿ ಸಿದ್ದಮ್ಮ ಇವರು. 13/4/1938ರಂದು ಧ್ವಜಾರೋಹಣ ಮಾಡಿ ದಸ್ತಗಿರಿಯಾದರು. ಬಳ್ಳಾರಿ ಸಿದ್ದಮ್ಮ ಇವರೇನ್ ಮಾಡ್ತಾರೆ, ಈ ಏಪ್ರಿಲ್ 13, 1938ರಂದು ಧ್ವಜಾರೋಹಣವನ್ನ ಮಾಡ್ತಾರೆ. ಆವಾಗ ಬಂಧನಕ್ಕೆ ಒಳಗಾಗ್ತಾರೆ. 1 ತಿಂಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ಕೂಡ ಅನುಭವಿಸ್ತಾರೆ. ಸಂಸ್ಥಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ ಪ್ರಥಮ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನೋಡಿ, ಈ ಮೈಸೂರು ಸಂಸ್ಥಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ ಪ್ರಥಮ ಮಹಿಳೆ ಇವರಾಗಿದ್ದಾರೆ. ಸಂಸ್ಥಾನದ ಪತ್ರಿಕೆಗಳು ಸಿದ್ದಮ್ಮನವರ ಸ್ವಾತಂತ್ರ್ಯ ಹೋರಾಟದ ಬಗೆಗಿನ ಬದ್ಧತೆಯನ್ನ ಮೆಚ್ಚಿ ಪ್ರಶಂಸಿಸಿದರು. ಕಾರಾಗೃಹದಿಂದ ಬಿಡುಗಡೆಯಾದ ನಂತರ ಸಿದ್ದಮ್ಮನವರು ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂದುವರೆದರು. ನಂತರ 1939ರಲ್ಲಿ ಚಿತ್ರದುರ್ಗ ಅರಣ್ಯ ಸತ್ಯಾಗ್ರಹದಲ್ಲಿ ಕೂಡ ಭಾಗವಹಿಸ್ತಾರೆ. 1939ರಲ್ಲಿ ದಾವಣಗೆರೆ ತಾಲೂಕಿನ ಆನಗೋಡು ಮತ್ತು
ಮಾಯಕೊಂಡ ಅರಣ್ಯ ಪ್ರದೇಶಗಳಲ್ಲಿ ಈಚಲು ಮರಗಳನ್ನು ಕಡಿಯುವ ಚಳುವಳಿಯಲ್ಲೂ ಕೂಡ ಇವರು ಭಾಗವಹಿಸಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾರೆ. ನಂತರ 1942ರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಕೂಡ ಭಾಗವಹಿಸ್ತಾರೆ. ನೋಡಿ ಇವರು ಎಷ್ಟು ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಹೋರಾಟವನ್ನು ಮಾಡ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದರೂ ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರಿಸುವ ತೀರ್ಮಾನ ಪ್ರಕಟಿಸದೇ ಇದ್ದುದರಿಂದ 1947ರಲ್ಲಿ ಅರಮನೆ ಸತ್ಯಾಗ್ರಹ ಅಥವಾ ಮೈಸೂರು ಚಲೋ ಸತ್ಯಾಗ್ರಹವನ್ನು ಆರಂಭಿಸ್ತಾರೆ. ನೋಡಿ ಮೈಸೂರು ಚಲೋ ಸತ್ಯಾಗ್ರಹ ಎಷ್ಟರಲ್ಲಿ ಆರಂಭವಾಗುತ್ತೆ? 1947ರಲ್ಲಿ. ಇದನ್ನ ಅರಮನೆ ಸತ್ಯಾಗ್ರಹ ಅಂತಾನೂ ಕರೀತಾರೆ. ಈ ಚಳುವಳಿಯಲ್ಲಿ ಬಳ್ಳಾರಿ ಸಿದ್ದಮ್ಮ ಭಾಗವಹಿಸಿದರು. ಈ ಹೋರಾಟದ ನಂತರ ಮೈಸೂರು ರಾಜ್ಯವು ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಯಾಯಿತು. ಇದರೊಂದಿಗೆ ಅಕ್ಟೋಬರ್ 1947ರಲ್ಲಿ ಹೊಸ ಸರ್ಕಾರವು ಕೆ.ಸಿ. ರೆಡ್ಡಿಯವರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂತು. ಈ ಮೈಸೂರು ಒಡೆಯರ್ ಅಂದರೆ ರಾಜರ ಆಳ್ವಿಕೆಯಿಂದ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗಿ ಅಲ್ಲಿ ಹೊಸ ಸರ್ಕಾರ ರಚನೆಯಾಗುತ್ತೆ. ಕೆ.ಸಿ. ರೆಡ್ಡಿಯವರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಸ್ವಾತಂತ್ರ್ಯ ನಂತರ ದಾವಣಗೆರೆ ತಾಲೂಕಿನ ಶಾಸಕರಾಗಿ ಸೇವೆ ಕೂಡ ಸಲ್ಲಿಸ್ತಾರೆ. ಗ್ರಾಮೀಣ ಬಡ ಮಹಿಳೆಯರ ಆರೋಗ್ಯವನ್ನು ಕಾಪಾಡಲು ಮಾತೃ ಮಂದಿರವನ್ನು ಸ್ಥಾಪಿಸಿ ಅವರಿಗೆ ಹೊಸ ಬೆಳಕಾದರು. ಮಾತೃ ಮಂದಿರವನ್ನು ಯಾರು ಸ್ಥಾಪಿಸ್ತಾರೆ? ಬಳ್ಳಾರಿ ಸಿದ್ದಮ್ಮ ಅವರು ಸ್ಥಾಪಿಸ್ತಾರೆ. ಇವರ ಈ ಸೇವಾ ಕಾರ್ಯಕ್ಕೆ ರಾಜ್ಯ ಸರ್ಕಾರ ತಾಮ್ರ ಪತ್ರವನ್ನು ನೀಡಿ ಗೌರವಿಸಿದೆ. ಹೀಗೆ ಬಳ್ಳಾರಿ ಸಿದ್ದಮ್ಮನವರು ಮೈಸೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮಹಿಳೆಯರ ಗೌರವವನ್ನು ಕೂಡ ಹೆಚ್ಚಿಸ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಕಮಲಾದೇವಿ ಚಟ್ಟೋಪಾಧ್ಯಾಯ ಬರ್ತಾರೆ. ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು 1903 ಏಪ್ರಿಲ್ 3ರಂದು ಮಂಗಳೂರಿನ ಶ್ರೀಮಂತ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಧಾರೇಶ್ವರ ಅನಂತರಾಯರು, ತಾಯಿ ಗಿರಿಜಾಬಾಯಿ ಆಗಿರ್ತಾರೆ. ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆಯಲ್ಲಿ ಉನ್ನತ ಅಧಿಕಾರಿಯಾಗಿದ್ದರು. ಕಮಲಾದೇವಿಯವರು ಕ್ಯಾಥೋಲಿಕ್ ಕಾನ್ವೆಂಟ್ ಮತ್ತು ಸೇಂಟ್ ಮೇರಿಸ್ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡಿತಾರೆ. ಇವರಿಗೆ 14ನೇ ವಯಸ್ಸಿನಲ್ಲಿ ವಿವಾಹವಾಗುತ್ತೆ ಮತ್ತು ಸ್ವಲ್ಪ ಕಾಲದಲ್ಲೇ ವಿಧವೆ ಕೂಡ ಆಗ್ತಾರೆ. ನೌಕರಿಯಲ್ಲಿದ್ದ ತಂದೆಯವರಿಗೆ ಮದ್ರಾಸಿಗೆ ವರ್ಗವಾದಾಗ ಮದ್ರಾಸಿನಲ್ಲಿ ಶಿಕ್ಷಣವನ್ನು ಮುಂದುವರಿಸ್ತಾರೆ. ನೋಡಿ 14ನೇ ವಯಸ್ಸಿಗೆ ಮದುವೆ ಕೂಡ ಆಗುತ್ತೆ. ಹಾಗೆ ಬೇಗನೆ ಇವರು ವಿಧವೆ ಕೂಡ ಆಗ್ತಾರೆ. ಮುಂದೆ ಇಂಗ್ಲಿಷರ ಪ್ರಸಿದ್ಧ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಪದವಿಯನ್ನು ಕೂಡ ಪಡಿತಾರೆ. ಭಾರತಕ್ಕೆ ಹಿಂದಿರುಗಿ ಸಮಾಜ ಸುಧಾರಣೆಯಲ್ಲಿ ತಮ್ಮನ್ನೇ ತೊಡಗಿಸಿಕೊಳ್ತಾರೆ. ಈ ಸಂದರ್ಭದಲ್ಲೇ ಕವಿ, ಸಾಹಿತಿ, ರಂಗಕರ್ಮಿಯಾದ ಹರೀಂದ್ರನಾಥ್ ಚಟ್ಟೋಪಾಧ್ಯಾಯ ಅವರ ಪರಿಚಯವಾಗುತ್ತೆ. ನಂತರ ಅವರೊಂದಿಗೆ ಮರು ವಿವಾಹ ಕೂಡ ಆಗುತ್ತೆ. ಆವಾಗ ಇವರು ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತ ಅನಿಸ್ಕೊತಾರೆ. ನೆಕ್ಸ್ಟು ಕಮಲಾದೇವಿಯವರು ರಾಷ್ಟ್ರ ರಾಜಕಾರಣದಲ್ಲಿ ಗುರುತಿಸಿಕೊಂಡ ಕರ್ನಾಟಕದ ಬಹುಮುಖ ಪ್ರತಿಭೆಯ ಮಹಿಳೆಯಾಗಿದ್ದಾರೆ. ಇವರು ಗಾಂಧೀಜಿ ಮತ್ತು ಸರೋಜಿನಿ ನಾಯ್ಡು ಅವರಿಂದ ಪ್ರಭಾವಿತರಾಗಿ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಯಾರು? ಗಾಂಧೀಜಿ ಅವರು, ಆಮೇಲೆ ಸರೋಜಿನಿ ನಾಯ್ಡು ಅವರ ಪ್ರಭಾವಕ್ಕೆ ಒಳಗಾಗಿ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಕರ್ನಾಟಕದಾದ್ಯಂತ ಸಂಚರಿಸಿ ಯುವಜನತೆಯನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು ಪ್ರೇರೇಪಿಸಿದರು. ನೋಡಿ, ಕರ್ನಾಟಕದಾದ್ಯಂತೆಲ್ಲ ಸಂಚಾರ ಮಾಡಿ ಯುವಕರಿಗೆ ಇವರು ಪ್ರೇರಣೆಯನ್ನು ನೀಡ್ತಾರೆ. ಅಂದರೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಪ್ರೇರೇಪಿಸ್ತಾರೆ. 1929ರಲ್ಲಿ ಅಲಹಾಬಾದ್ ನಗರದಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ಹೊರಟು ಬ್ರಿಟಿಷ್ ದಬ್ಬಾಳಿಕೆಯನ್ನು ಇವರು ಖಂಡಿಸ್ತಾರೆ. ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ನಿರ್ಣಯದಂತೆ ಗಾಂಧೀಜಿಯವರು 12 ಮಾರ್ಚ್ 1930ರಂದು ತಮ್ಮ 78 ಅನುಯಾಯಿಗಳೊಂದಿಗೆ ಸಬರಮತಿ ಆಶ್ರಮದಿಂದ ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದರು. ಮೇ 5ರಂದು ದಂಡಿಯನ್ನು ತಲುಪಿ ಮೇ 6ರಂದು ಉಪ್ಪನ್ನು ತಯಾರಿಸುವುದರ ಮೂಲಕ ಬ್ರಿಟಿಷರ ಉಪ್ಪಿನ ಕಾನೂನುಗಳನ್ನು ವಿರೋಧಿಸಿದರು. ನೋಡಿ, ಇದನ್ನು ಸಹ ಕೇಳಿದರು. ಮೇ 5ರಂದು ದಂಡಿಯನ್ನು ತಲುಪ್ತಾರೆ, ಆಮೇಲೆ ಮೇ 6ರಂದು ಉಪ್ಪನ್ನು ತಯಾರಿಸ್ತಾರೆ. ಈ ಮೂಲಕ ಉಪ್ಪಿನ ಕಾನೂನುಗಳನ್ನು ಇವರು ತೀವ್ರವಾಗಿ ವಿರೋಧಿಸ್ತಾರೆ. ಈ ಸಂದರ್ಭದಲ್ಲಿ ದೇಶದ ಜನತೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಲು ಕರೆಯನ್ನು ನೀಡಿದರು. ಕಮಲಾದೇವಿಯವರು ಗಾಂಧೀಜಿಯವರನ್ನು ಭೇಟಿ ಮಾಡಿ ಮಹಿಳೆಯರು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಅನುಮತಿಯನ್ನು ಕೂಡ ಪಡಿತಾರೆ. ಕಮಲಾದೇವಿ ಮತ್ತು ಅವಂತಿಬಾಯಿ ಗೋಖಲೆಯವರು
ಮೊದಲ ತಂಡದ ಮಹಿಳೆಯರಾಗಿ ಉಪ್ಪಿನ ಕಾನೂನುಭಂಗ ಚಳುವಳಿಯಲ್ಲಿ ಭಾಗವಹಿಸಿದರು. ನೋಡಿ, ಇದು ಕೇಳ್ತಾರೆ ಹಿಂಗೆ, ಈ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಮಹಿಳೆಯರು ಯಾರು ಅಂತ. ಮೊದಲ ತಂಡದ ನಾಯಕರಾಗಿ ಕಮಲಾದೇವಿ, ಆಮೇಲೆ ಅವಂತಿಬಾಯಿ ಗೋಖಲೆಯವರು ಮೊದಲ ತಂಡದ ಮಹಿಳೆಯರಾಗಿ ಉಪ್ಪಿನ ಕಾನೂನುಭಂಗ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ನೆಕ್ಸ್ಟ್, ಗಾಂಧಿ ಉಪ್ಪನ್ನು ಕೊಳ್ಳಿ, ಇದರ ಬೆಲೆ 6 ತಿಂಗಳ ಶಿಕ್ಷೆ ಎಂದು ಹೇಳುತ್ತಾ ಉಪ್ಪನ್ನು ಮಾರಾಟ ಮಾಡಿ ದಸ್ತಗಿರಿಯಾಗಿ ಯರವಾಡ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸಿದರು. ನೋಡಿ, ಇವರು ಗಾಂಧಿ ಉಪ್ಪನ್ನ ಕೊಳ್ಳಿ, ಇದರ ಬೆಲೆ 6 ತಿಂಗಳ ಶಿಕ್ಷೆ ಅಂತ ಹೇಳ್ತಾ ಉಪ್ಪನ್ನ ಮಾರಾಟ ಮಾಡಿ ದಸ್ತಗಿರಿ ಆದ್ರೆ ಅಂದ್ರೇನು, ಇವರಿಗೆ ಬಂದಿಯನ್ನಾಗಿ ಮಾಡ್ತಾರೆ. ಎಲ್ಲಿ? ಯರವಾಡ ಜೈಲಿನಲ್ಲಿ ಬಂಧನದಲ್ಲಿ ಇರಿಸ್ತಾರೆ. ಶಿಕ್ಷೆಯನ್ನು ಅನುಭವಿಸಿ ಜೈಲಿನಿಂದ ಬಿಡುಗಡೆ ಹೊಂದಿದ ನಂತರವೂ ಸಹ ಬಾಂಬೆಯ ಗಬಾಕಾಪುರದಲ್ಲಿ ಸ್ವದೇಶಿ ವಸ್ತುಗಳನ್ನು ಮಾರಾಟ ಮಾಡಿದರು. ಶಿಕ್ಷೆಯನ್ನು ಅನುಭವಿಸಿ ಹೊರಗೆ ಬಂದರೂ ಸಹ ಇವರು ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸದೇ ಇರೋದಿಲ್ಲ. ಅಂದ್ರೂ ಸಹ ಹೋರಾಟವನ್ನು ಮಾಡ್ತಾನೆ ಇರ್ತಾರೆ. ಬಾಂಬೆಯ ಗಬಾಕಾಪುರ್ ಎಂಬಲ್ಲಿ ಸ್ವದೇಶಿ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸಿನ ಸೇವಾದಳದ ಮಹಿಳೆಯರ ತಂಡದ ಜವಾಬ್ದಾರಿಯನ್ನು ವಹಿಸಿಕೊಂಡು ದೇಶಾದ್ಯಂತ ಸಂಚರಿಸಿ ಮಹಿಳಾ ಸ್ವಯಂ ಸೇವಕರನ್ನು ಸಂಘಟಿಸಿದರು. ನೋಡಿ, ಎಷ್ಟೆಲ್ಲ ಇವರು ಕಾರ್ಯನಿರ್ವಹಿಸ್ತಾರೆ. ಇವರಲ್ಲಿ ಎಷ್ಟು ಧೈರ್ಯ ಇರಬೇಕು ನೋಡಿ ಆವಾಗಿನ ಕಾಲದಲ್ಲಿ. ಬಾಂಬೆ ಮತ್ತು ಬೋರಿವಿಲಿಗಳಲ್ಲಿ ಮಹಿಳಾ ಸ್ವಯಂ ಸೇವಕ ತರಬೇತಿಯ ಶಿಬಿರಗಳನ್ನು ಕೂಡ ತೆರೀತಾರೆ. ಆಮೇಲೆ ಸೇವಾದಳದ ಈ ಸಂಘಟಿತ ಚಟುವಟಿಕೆಗಳಿಂದಾಗಿ ಬ್ರಿಟಿಷ್ ಸರ್ಕಾರ ಸೇವಾದಳವನ್ನು ರದ್ದು ಮಾಡಿ ಕಮಲಾದೇವಿಯವರನ್ನು ದಸ್ತಗಿರಿ ಮಾಡಿ ಆರ್ಥರ್ ರಸ್ತೆ ಜೈಲಿನಲ್ಲಿ ಇರಿಸ್ತಾರೆ. ನೋಡಿ, ಮತ್ತೆ ಇವರನ್ನ ಜೈಲಿನಲ್ಲಿ ಇರಿಸ್ತಾರೆ. ಅದು ಯಾವುದು ಜೈಲು ಅಂತ ಕೇಳ್ತಾರೆ. ನೋಡಿ, ಆರ್ಥರ್ ರಸ್ತೆ ಜೈಲಿನಲ್ಲಿ ಇವರನ್ನ ಇರಿಸ್ತಾರೆ. ಇಲ್ಲಿ ಮೀರಾಬೆಹೆನ್ ಅವರ ಪರಿಚಯವಾಗುತ್ತೆ. ನಂತರ ಬೇಲೂರು ಜೈಲಿಗೆ ವರ್ಗಾವಣೆಯನ್ನು ಮಾಡ್ತಾರೆ. ಮೀರಾಬೆಹೆನ್ ಪರಿಚಯವಾಗುತ್ತೆ ನೋಡಿ ಅಲ್ಲಿ. ಓಕೆ, ನೆಕ್ಸ್ಟ್, ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಒಳಬಣಗಳಿದ್ದವು. ಸೈದ್ಧಾಂತಿಕವಾಗಿ ಸಮಾಜದಿಂದ ಪ್ರಭಾವಗೊಂಡು ನೆಹರು, ರಾಮ್ ಮನೋಹರ್ ಲೋಹಿಯಾ, ಆಚಾರ್ಯ ನರೇಂದ್ರ ದೇವ್ ಮುಂತಾದವರು ಕಾಂಗ್ರೆಸ್ ಪಕ್ಷದಲ್ಲೇ ಕಾಂಗ್ರೆಸ್ ಸೋಷಲಿಸ್ಟ್ ಪಕ್ಷ ಎಂಬ ಒಳಬಣವೊಂದನ್ನು ಸ್ಥಾಪಿಸಿದರು. ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಒಳಬಣವನ್ನು ಸ್ಥಾಪನೆ ಮಾಡ್ತಾರೆ. ಯಾವುದು? ಕಾಂಗ್ರೆಸ್ ಸೋಷಲಿಸ್ಟ್ ಪಕ್ಷ ಎಂಬ ಒಂದು ಒಳಬಣವನ್ನು ಸ್ಥಾಪನೆ ಮಾಡ್ತಾರೆ. ಕಮಲಾದೇವಿ ಚಟ್ಟೋಪಾಧ್ಯಾಯರು 1934ರಲ್ಲಿ ಈ ಪಕ್ಷದ ಸದಸ್ಯತ್ವವನ್ನು ಪಡಿತಾರೆ. ಎಷ್ಟರಲ್ಲಿ? 1934ರಲ್ಲಿ. ಸಮಾಜವಾದ ತತ್ವಗಳ ಪ್ರಚಾರಕ್ಕಾಗಿ ಕರ್ನಾಟಕಕ್ಕೆ ಬಂದು ಸಾರ್ವಜನಿಕ ಉಪನ್ಯಾಸಗಳನ್ನು ನೀಡಿ ಜನರಲ್ಲಿ ಜಾಗೃತಿಯನ್ನು ಕೂಡ ಮೂಡಿಸ್ತಾರೆ. ಇದರಿಂದ ಅನೇಕ ತೊಂದರೆಗೂ ಸಹ ಇವರು ಒಳಗಾಗ್ತಾರೆ. ಎಷ್ಟೇ ತೊಂದರೆ ಬಂದರೂ ಯಾವುದಕ್ಕೂ ಜಗ್ಗದೆ ಇವರು ಹಾಗೇನೆ ಈ ಸ್ವಾತಂತ್ರ್ಯ ಹೋರಾಟದ ಚಳುವಳಿಗಳಲ್ಲಿ ಭಾಗವಹಿಸ್ತಾನೆ ಇರ್ತಾರೆ. ಕಮಲಾದೇವಿಯವರು ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಅಲ್ಲದೆ ಸಮಾಜದ ಸುಧಾರಕರು ಆಗಿದ್ದರು. ಆಮೇಲೆ ಸ್ತ್ರೀವಾದಿ ಚಿಂತಕರು ಸಹ ಆಗಿದ್ದರು. ಸಾಹಿತಿ ಮತ್ತು ಚಲನಚಿತ್ರ ನಟರು ಸಹ ಆಗಿದ್ದರು. ಇವರು ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸಿದ ಸೇವೆಗಾಗಿ 1955ರಲ್ಲಿ ಪದ್ಮಭೂಷಣ, ಆಮೇಲೆ 1962ರಲ್ಲಿ ವತ್ಮೂಲ್ ಫೌಂಡೇಶನ್ ಪ್ರಶಸ್ತಿ, ಆಮೇಲೆ 1966ರಲ್ಲಿ ರಾಮೋಸ್ ಮ್ಯಾಗ್ಸೆಸೆ ಪ್ರಶಸ್ತಿ, ಶಾಂತಿ ಭಾರತ ದೆಸೆಟಿಕೋತಮ್ ಪ್ರಶಸ್ತಿ, ಆಮೇಲೆ ಸೆಂಟ್ರಲ್ ಅಕಾಡೆಮಿ ಪ್ರಶಸ್ತಿ, 1987ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಗೌರವ ನೀಡಿ ಇವರು ಈ ಗೌರವ ಲಭಿಸುತ್ತೆ. ನೋಡಿ ಯಾವ್ಯಾವ ಪ್ರಶಸ್ತಿ ಅಂತ ಇನ್ನೊಂದ್ಸರಿ ನೋಡ್ಕೊಂಡ್ಬಿಡಿ. 1955ರಲ್ಲಿ ಪದ್ಮಭೂಷಣ ಬರುತ್ತೆ. 1962ರಲ್ಲಿ ವತ್ಮೂಲ್ ಫೌಂಡೇಶನ್ ಪ್ರಶಸ್ತಿ ಕೂಡ ಬರುತ್ತೆ. 1966ರಲ್ಲಿ ರಾಮೋಸ್ ಮ್ಯಾಗ್ಸೆಸೆ ಪ್ರಶಸ್ತಿ ಬರುತ್ತೆ. ಆಮೇಲೆ ಶಾಂತಿ ಭಾರತ ದೆಸೆಟಿಕೋತಮ್ ಪ್ರಶಸ್ತಿ ಕೂಡ 1966ರಲ್ಲೇ ಬರುತ್ತೆ. ಸೆಂಟ್ರಲ್ ಅಕಾಡೆಮಿ ಪ್ರಶಸ್ತಿ ಕೂಡ ಬರುತ್ತೆ. 1987ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಗೌರವ ಇವರಿಗೆ ಸಲ್ಲಿಸಲಾಗುತ್ತೆ. ಇಂತಹ ಬಹುಮುಖ ಪ್ರತಿಭೆಯರಾಗಿದ್ದ ಕಮಲಾದೇವಿ ಚಟ್ಟೋಪಾಧ್ಯಾಯರವರು ಕರ್ನಾಟಕದ ಹೆಮ್ಮೆ ಕೂಡ ಆಗಿದ್ದಾರೆ. ಇವರು ನಮ್ಮ ಕರ್ನಾಟಕದವರು ಅನ್ನೋದಕ್ಕೆ ಒಂದು ಹೆಮ್ಮೆ ಆಗಿದೆ. ಇವರು 1988ರಲ್ಲಿ ಮರಣವನ್ನು ಹೊಂದ್ತಾರೆ. 1988ರಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ.
ನೆಕ್ಸ್ಟು ಯಶೋಧರಮ್ಮ ದಾಸಪ್ಪ ಬರ್ತಾರೆ. ಇವರು ಕೂಡ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಆಗಿದ್ದಾರೆ. ಇವರು ಒಂದು ನಿಮಿಷ ಓಕೆ ಇವರು ಮೇ 28, 1905ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ತಂದೆ ರಾಮಯ್ಯ ಆಗಿರ್ತಾರೆ, ತಾಯಿ ರೇವಮ್ಮ ಆಗಿರ್ತಾರೆ. ತಂದೆಯವರು ಸುಧಾರಣಾ ಮನೋಭಾವ ವ್ಯಕ್ತಿತ್ವದವರಾಗಿದ್ದರು. ಹಾಗೆ ಬೆಂಗಳೂರಿನಲ್ಲಿ ಆರಂಭಿಕ ಶಿಕ್ಷಣವನ್ನು ಮುಗಿಸಿ ನಂತರ ಮದ್ರಾಸ್ನ ಕ್ವೀನ್ ಮೇರಿ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡೆದು ಇಂಟರ್ಮೀಡಿಯೇಟ್ ಶಿಕ್ಷಣವನ್ನು ಮುಗಿಸ್ತಾರೆ. ಬೆಂಗಳೂರಿಗೆ ವಾಪಸ್ಸಾದ ನಂತರ ರಾವ್ ಸಾಹೇಬ್ ಚೆನ್ನಯ್ಯನವರ ಮೂರನೇ ಪುತ್ರ ದಾಸಪ್ಪನವರೊಂದಿಗೆ 1926ರಲ್ಲಿ ವಿವಾಹವಾಗ್ತಾರೆ. ನೋಡಿ ಎಷ್ಟರಲ್ಲಿ 1905ರಲ್ಲಿ ಜನಿಸ್ತಾರೆ, 1926ರಲ್ಲೇ ವಿವಾಹವಾಗ್ತಾರೆ. ದಾಸಪ್ಪ ಮತ್ತು ಯಶೋಧರಮ್ಮ ದಾಸಪ್ಪ ಅವರು ಸಮಾಜ ಸೇವಕರಾಗಿದ್ದಾರೆ. ಗಾಂಧೀಜಿಯವರ ಪ್ರಭಾವಕ್ಕೊಳಗಾಗಿ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರಾಗ್ತಾರೆ. ವಾರ್ಧಾ ಸೇವಾ ಗ್ರಾಮದಲ್ಲಿ ಕೆಲಕಾಲ ಸೇವೆ ಸಲ್ಲಿಸಿ ದಂಪತಿಗಳಿಬ್ಬರು ವಾಪಸ್ಸಾದರು. ಮೈಸೂರು ಸಂಸ್ಥಾನದ ಸ್ವಾತಂತ್ರ್ಯ ಚಳವಳಿಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಸ್ವಾತಂತ್ರ್ಯ ನಂತರ ಮೈಸೂರು ಭಾರತ ಒಕ್ಕೂಟಕ್ಕೆ ಸೇರಿದ್ದಕ್ಕೆ ಸಾಕ್ಷಿ ಪ್ರಜ್ಞೆ ಕೂಡ ಆಗ್ತಾರೆ. ನೋಡಿ, ಸ್ವಾತಂತ್ರ್ಯ ನಂತರ ಮೈಸೂರು ಭಾರತದ ಒಕ್ಕೂಟಕ್ಕೆ ಸೇರೋದಕ್ಕೆ ಇವರು ಒಂದು ಸಾಕ್ಷಿ ಪ್ರಜ್ಞೆ ಆಗ್ತಾರೆ. ನೆಕ್ಸ್ಟು ಮೈಸೂರು ನ್ಯಾಯ ವಿಧಾಯಕ ಸಭೆಗೆ ನಡೆದ ಚುನಾವಣೆಯಲ್ಲಿ ತಮ್ಮ ಪತಿ ಎಚ್. ಸಿ. ದಾಸಪ್ಪನವರು ಪ್ರಜಾ ಸಂಯುಕ್ತ ಪಕ್ಷದ ಅಭ್ಯರ್ಥಿಯಾದರೂ ಸಹ ಯಶೋಧರಮ್ಮನವರು ಕಾಂಗ್ರೆಸ್ನ ಸದಸ್ಯರಾಗಿ ಉಳಿದರು. ಈ ಪತಿ ಏನು ಮಾಡ್ತಾರೆ, ಪ್ರಜಾ ಸಂಯುಕ್ತ ಪಕ್ಷದ ಅಭ್ಯರ್ಥಿ ಆಗ್ತಾರೆ, ಆದರೂ ಸಹ ಇವರು ಕಾಂಗ್ರೆಸ್ ಬಿಟ್ಟು ಹೋಗೋದಿಲ್ಲ, ಕಾಂಗ್ರೆಸ್ದ ಸದಸ್ಯರಾಗಿ ಉಳಿತಾರೆ. ಸಮಾಜ ಸೇವಕಿಯಾಗಿ ತೊಡಗಿಸಿಕೊಂಡು ಯಶೋಧರಮ್ಮನವರು ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿದ್ದ 1938ರ ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. 1938ರಲ್ಲಿ ನಡೆಯುತ್ತೆ ಶಿವಪುರ ಧ್ವಜ ಸತ್ಯಾಗ್ರಹ, ಇದರಲ್ಲಿ ಭಾಗವಹಿಸ್ತಾರೆ. 1942ರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಕೂಡ ಯಶೋಧರಮ್ಮ ದಾಸಪ್ಪರವರು ಈ ಮನೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪೂರಕವಾದ ಭೂಗತ ಚಟುವಟಿಕೆಗಳ ಕೇಂದ್ರವಾಗಿತ್ತು. ಈ ಯಶೋಧರಮ್ಮ ದಾಸಪ್ಪ ಅವ್ರ ಮನೆ ಇರುತ್ತಲ್ಲ, ಇದೇನಾಗುತ್ತೆ 1942ರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಇವ್ರ ಮನೆ ಸ್ವಾತಂತ್ರ್ಯ ಹೋರಾಟಕ್ಕೆ ಪೂರಕವಾದ ಭೂಗತ ಚಟುವಟಿಕೆಗಳ ಕೇಂದ್ರವಾಗುತ್ತೆ. ನೋಡಿ, ಇದು ಕೇಳ್ತಾರೆ ನೋಡಿ ಎಕ್ಸಾಮ್ಗಳಲ್ಲಿ, ಸೊ ನೆನಪಲ್ಲಿ ಇಟ್ಕೊಳ್ರಿ. ಚಳುವಳಿ ಕುರಿತು ಲೇಖನಗಳನ್ನು ಗುಟ್ಟಾಗಿ ಮುದ್ರಿಸಿ ಜ್ವಾಲೆ ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಯಾವ ಪತ್ರಿಕೆ? ಜ್ವಾಲೆ ಪತ್ರಿಕೆ. ಓಕೆ, ನೆಕ್ಸ್ಟ್ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾ ಸರ್ಕಾರ ಸ್ಥಾಪನೆಗಾಗಿ 1947ರಲ್ಲಿ ನಡೆದ ಮೈಸೂರು ಚಲೋ ಚಳುವಳಿಯಲ್ಲಿ ಯಶೋಧರಮ್ಮ ದಾಸಪ್ಪನವರು ಜನರನ್ನು ಸಂಘಟಿಸುವರಲ್ಲಿ ನೆರವಾದರು. ನೋಡಿ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ, ಆದರೂ ಸಹ ಈ ಮೈಸೂರು ಸಂಸ್ಥಾನ ಏನು ಭಾರತದ ಒಕ್ಕೂಟದಲ್ಲಿ ಸೇರಿರೋದಿಲ್ಲ. ಭಾರತದ ಒಕ್ಕೂಟದಲ್ಲಿ ಮೈಸೂರು ಸಂಸ್ಥಾನ ಸೇರಿಸಬೇಕು ಅನ್ನೋ ಸಲುವಾಗಿ 1947ರಲ್ಲಿ ಮೈಸೂರು ಚಳುವಳಿಯನ್ನು ನಡೆಸ್ತಾರೆ. ಇದರಲ್ಲಿ ಯಶೋಧರಮ್ಮ ದಾಸಪ್ಪನವರು ಏನು ಮಾಡ್ತಾರೆ, ಜನರನ್ನು ಸಂಘಟಿಸೋದಲ್ಲಿ ನೆರವಾಗ್ತಾರೆ. ಮೈಸೂರು ಅರಮನೆಯ ಮುಂದೆ ಹರತಾಳ ಮುಷ್ಕರಗಳು ನಡೀತವೆ. ಈ ಚಳುವಳಿಯ ತೀವ್ರತೆಯನ್ನು ಮನಗಂಡ ಮಹಾರಾಜರು ಅಧಿಕಾರವನ್ನು ಜನತೆಗೆ ಹಸ್ತಾಂತರಿಸಿದರು. ಸ್ವಾತಂತ್ರ್ಯ ಸಂಸ್ಥಾನದಲ್ಲಿ ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ಎಸ್. ನಿಜಲಿಂಗಪ್ಪನವರ ಮಂತ್ರಿಮಂಡಲದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಅನುಪಮ ಸೇವೆಯನ್ನು ಸಲ್ಲಿಸ್ತಾರೆ. ನೋಡಿ, ಇದು ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆದ ನಂತರ ಈ ಸ್ವಾತಂತ್ರ್ಯ ಸಂಸ್ಥಾನದಲ್ಲಿ ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ಎಸ್. ನಿಜಲಿಂಗಪ್ಪನವರ ಮಂತ್ರಿಮಂಡಲದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಅನುಪಮ ಸೇವೆಯನ್ನು ಸಲ್ಲಿಸ್ತಾರೆ. ಈ ಬಹುಮುಖ ಪ್ರತಿಭೆಗೆ ವ್ಯಕ್ತಿತ್ವದ ಯಶೋಧರಮ್ಮ ದಾಸಪ್ಪನವರು ಕ್ಯಾನ್ಸರ್ ಕಾಯಿಲೆಯಿಂದ 1980ರಲ್ಲಿ ತೀರಿ ಹೋಗ್ತಾರೆ. ನೋಡಿ, 1980ರಲ್ಲಿ ಕ್ಯಾನ್ಸರ್ ಕಾಯಿಲೆಯಿಂದ ಇವರು ತೀರಿ ಹೋಗ್ತಾರೆ. ನೆಕ್ಸ್ಟು ಉಮಾಬಾಯಿ ಕುಂದಾಪುರ ಬರ್ತಾರೆ. ಉಮಾಬಾಯಿ ಕುಂದಾಪುರರವರು ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ 1892ರಲ್ಲಿ ಜನಿಸ್ತಾರೆ. ತಂದೆ
ಗೋಲಿಕೆರೆ ಕೃಷ್ಣರಾಯ, ತಾಯಿ ತುಂಗಾಬಾಯಿ ಆಗಿರ್ತಾರೆ. ಇವರು 13ನೇ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದ ಸಂಜೀವ್ ರಾವ್ರವರನ್ನು ವಿವಾಹವಾಗ್ತಾರೆ. ಎಷ್ಟರಲ್ಲಿ? 13ನೇ ವಯಸ್ಸಿನಲ್ಲಿ. ನೆಕ್ಸ್ಟು ಪತಿಯ ಪ್ರೋತ್ಸಾಹದಿಂದ 1921ರ ನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಖಾದಿದಾರಿಗಳಾಗಿ ಕಾಂಗ್ರೆಸ್ ಚಟುವಟಿಕೆಗಳ ಪ್ರಭಾರ ಕಾರ್ಯವನ್ನು ಕೈಗೊಳ್ತಾರೆ. ದುರದೃಷ್ಟವಶಾತ್ 1923ರಲ್ಲಿ ಪತಿಯನ್ನು ಕಳೆದುಕೊಂಡು ನಂತರ ಹುಬ್ಬಳ್ಳಿಯಲ್ಲಿ ನೆಲೆಸ್ತಾರೆ. ನೋಡಿ, 1923ರಲ್ಲಿ ಪತಿಯನ್ನು ಕಳೆದುಕೊಂಡು ಏನು ಮಾಡ್ತಾರೆ, ಮತ್ತೆ ಹುಬ್ಬಳ್ಳಿಗೆ ಬಂದು ನೆಲೆಸ್ತಾರೆ. ಇವರು ತಿಲಕ್, ಗಾಂಧಿ ಮತ್ತು ಹರ್ಡೇಕರ್ ರವರ ರಾಷ್ಟ್ರೀಯತೆಯ ಆಲೋಚನೆಗಳಿಂದ ಪ್ರಭಾವಿತರಾಗಿ ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವೃತ್ತ ಎಂಬ ನಾಟಕವನ್ನು ರಚಿಸಿ ಸ್ವದೇಶಿ ತತ್ವದ ಮಹತ್ವವನ್ನು ಸಾರ್ತಾರೆ. ನೋಡಿ, ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವೃತ್ತ ಎಂಬ ನಾಟಕವನ್ನು ರಚಿಸ್ತಾರೆ. ನೋಡಿ, ಈ ಥರ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ, ಸ್ವದೇಶಿ ವೃತ್ತ ನಾಟಕವನ್ನು ರಚಿಸಿದವರು ಯಾರು ಅಂತ. ಸ್ವದೇಶಿ ವೃತ್ತ ನಾಟಕವನ್ನು ರಚಿಸಿ ಈ ಸ್ವದೇಶಿ ತತ್ವದ ಮಹತ್ವವನ್ನು ಸಾರ್ತಾರೆ. ಮುಂಬೈಯಲ್ಲಿ ಸಾರಸ್ವತ ಸಾಹಿತ್ಯಕ ಸಮಾಜ ಮತ್ತು ಭಗಿನಿ ಮಂಡಳಿ ಹಾಗೂ ತಿಲಕ್ ಶಾಲೆ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಇವು ಸ್ತ್ರೀಯರಲ್ಲಿ ಸ್ವದೇಶಿ, ಖಾದಿ ಪ್ರಚಾರ, ರಾಷ್ಟ್ರೀಯ ಶಿಕ್ಷಣದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತವೆ. ತಿಲಕರ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು. ಗಾಂಧೀಜಿಯವರ ನೇತೃತ್ವದ ಹೋರಾಟದಲ್ಲೂ ಸಹ ಇವರು ಭಾಗವಹಿಸ್ತಾರೆ. 1923ರಲ್ಲಿ NS ಹರ್ಡೇಕರ್ ರವರು ಸ್ಥಾಪಿಸಿದ ಸೇವಾದಳದ ಮಹಿಳಾ ಗುಂಪಿನ ನಾಯಕತ್ವವನ್ನು ವಹಿಸಿಕೊಂಡು 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಮುಖ ಪಾತ್ರವನ್ನು ಇವರು ವಹಿಸ್ತಾರೆ. ನೋಡಿ, ಇದು ಕೇಳ್ತಾರೆ, ಸೇವಾದಳವನ್ನು ಯಾರು ಸ್ಥಾಪಿಸಿದರು ಅಂತ. NS ಹರ್ಡೇಕರ್ ಅವರು ಸೇವಾದಳವನ್ನು ಸ್ಥಾಪಿಸಿರ್ತಾರೆ. ಇವರು 1923ರಲ್ಲಿ ಈ ಸೇವಾದಳದ ಮಹಿಳಾ ಗುಂಪಿನ ನಾಯಕತ್ವವನ್ನು ವಹಿಸಿರ್ತಾರೆ. ಆಮೇಲೆ ಈ ಬೆಳಗಾವಿಯಲ್ಲಿ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಏಕೈಕ ಕಾಂಗ್ರೆಸ್ ಅಧಿವೇಶನ ಅಂದರೆ ಅದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನವಾಗಿದೆ. ಅಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವನ್ನು ವಹಿಸ್ತಾರೆ. ಇದರಿಂದ 4 ತಿಂಗಳ ಕಾಲ ಹಿಂಡಲಗ ಮತ್ತು ಯರವಾಡ ಜೈಲುಗಳಲ್ಲಿ ಬಂಧನಕ್ಕೆ ಒಳಗಾಗ್ತಾರೆ. ನೋಡಿ, ಯಾವ್ಯಾವ ಅಂದರೆ ಹಿಂಡಲಗ ಮತ್ತು ಯರವಾಡ ಜೈಲುಗಳಲ್ಲಿ ಬಂಧನಕ್ಕೆ ಒಳಗಾಗ್ತಾರೆ. ಜೈಲಿನಿಂದ ಬಿಡುಗಡೆ ಹೊಂದಿದ ನಂತರ ಅಂಕೋಲಾ, ಸಿರಸಿ, ಸಿದ್ದಾಪುರ ಮುಂತಾದ ಕಡೆ ನಡೆದ ಸತ್ಯಾಗ್ರಹಗಳಲ್ಲಿ ಭಾಗವಹಿಸಿ ಶಿಕ್ಷೆ ಕೂಡ ಅನುಭವಿಸ್ತಾರೆ. ಉಮಾಬಾಯಿ ಕುಂದಾಪುರ ಅವರು ಅನೇಕ ನಿರಾಶ್ರಿತ ಮಹಿಳೆಯರಿಗೆ ಆಶ್ರಯದಾತರಾಗಿದ್ದರು. ಅಂದರೆ ಈ ನಿರಾಶ್ರಿತ ಮಹಿಳೆಯರು ಇರ್ತಾರಲ್ಲ, ಅವರಿಗೆ ಆಶ್ರಯವನ್ನು ನೀಡ್ತಾರೆ. ಅನಾರೋಗ್ಯದ ಕಾರಣದಿಂದ 1942ರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸದಿದ್ದರು. ಈ ಚಳವಳಿಯಲ್ಲಿ ಭಾಗವಹಿಸಿದ ಭೂಗತ ಕಾರ್ಯಕರ್ತರಿಗೆ ಆಶ್ರಯ ನೀಡುವ ಮೂಲಕ ಚಳವಳಿಯನ್ನು ಬೆಂಬಲಿಸಿದರು. ನೋಡಿ, ಇವರು ಅನಾರೋಗ್ಯದಿಂದಾಗಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸೋದಿಲ್ಲ. ಆದರೂ ಸಹ ಆ ಚಳವಳಿಯಲ್ಲಿ ಭಾಗವಹಿಸ್ತಕ್ಕಂಥ ಕಣ್ಮರೆಯಾಗಿ ಅಲ್ಲಲ್ಲಿ ಅಣ್ಕೊಂತಿರ್ತಾರಲ್ಲ, ಅಂದರೆ ಅಡಗಿಕೊಂಡು ಕುಳಿತಾ ಹೋರಾಟವನ್ನು ಮಾಡ್ತಾ ಇರ್ತಾರಲ್ಲ, ಅಂಥವರಿಗೆ ಇವರು ಆಶ್ರಯವನ್ನು ನೀಡ್ತಾರೆ. ಗಾಂಧೀಜಿಯವರ ಸಲಹೆಯಂತೆ ಕಸ್ತೂರ್ಬಾ ನಿಧಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಮಾಜ ಸುಧಾರಣೆ ಕೆಲಸವನ್ನು ಮುಂದುವರಿಸಿದರು. ಈ ಕಸ್ತೂರ್ಬಾ ನಿಧಿ ಜವಾಬ್ದಾರಿಯನ್ನು ವಹಿಸ್ಕೊಂಡು ಸಮಾಜ ಸುಧಾರಣೆ ಕೆಲಸವನ್ನು ಇವರು ಮಾಡ್ತಾರೆ. ಇಂತಹ ನಿಸ್ವಾರ್ಥ ವ್ಯಕ್ತಿತ್ವವುಳ್ಳ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮನ್ನು ಇಡಿಯಾಗಿ ಸಮರ್ಪಿಸಿಕೊಂಡು ಉಮಾಬಾಯಿ ಕುಂದಾಪುರ ಅವರು 1992ರಲ್ಲಿ ಮರಣವನ್ನು ಹೊಂದ್ತಾರೆ. ಎಷ್ಟರಲ್ಲಿ? 1992ರಲ್ಲಿ. ಓಕೆ, ನೆಕ್ಸ್ಟ್ ಸ್ವಾತಂತ್ರ್ಯದೆಡೆಗೆ ಅಂತ ಬರುತ್ತೆ. ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿನ ಜನಾಂದೋಲನಗಳು ಸೃಷ್ಟಿಸಿದ ಒತ್ತಡ ಮತ್ತು ಎರಡನೇ ಮಹಾಯುದ್ಧದಿಂದ ಉಂಟಾದ ಸನ್ನಿವೇಶದಿಂದಾಗಿ ಬ್ರಿಟಿಷರು ಭಾರತದ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರವನ್ನು ಕಂಡುಹಿಡಿಯಲು ಅನುವಾದರು. ನೋಡಿ, ಇದೇನಾಗುತ್ತೆ, ಜನಾಂದೋಲನಗಳು ಸೃಷ್ಟಿಯಾಗಿರ್ತಾವಲ್ಲ, ಅವುಗಳ ಒತ್ತಡ ಮತ್ತು ಎರಡನೇ ಮಹಾಯುದ್ಧದಿಂದಾದ ಸನ್ನಿವೇಶಗಳಿಂದಾಗ ಬ್ರಿಟಿಷರು ಏನು ಮಾಡ್ತಾರೆ, ಭಾರತದ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನೋದು ಅಂದರೆ ಭಾರತದ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರ ಕಂಡುಹಿಡಿಯೋದಕ್ಕೆ ಮುಂದಾಗ್ತಾರೆ.
ಇದೇ ವೇಳೆ ಮಹಾಯುದ್ಧದ ಪರಿಣಾಮವಾಗಿ ಬ್ರಿಟಿಷರ ಆರ್ಥಿಕ ಮತ್ತು ಸೈನಿಕ ಶಕ್ತಿ ಕುಂದು ಹೋಗುತ್ತೆ. ಎರಡನೇ ಮಹಾಯುದ್ಧದ ಅಂತ್ಯದಲ್ಲಿ ಅಂದರೆ 1945 ಎರಡನೇ ಮಹಾಯುದ್ಧ ಎಷ್ಟರಲ್ಲಿ ಆರಂಭವಾಗುತ್ತೆ? 1939ರಲ್ಲಿ ಆರಂಭವಾಗುತ್ತೆ. 1945ರಲ್ಲಿ ಎಂಡ್ ಆಗುತ್ತೆ. ಅಂತ್ಯದಲ್ಲಿ ಅಧಿಕಾರಕ್ಕೆ ಬಂದ ಲೇಬರ್ ಪಕ್ಷವು ಭಾರತದ ಜೊತೆ ರಾಜಕೀಯ ಒಪ್ಪಂದವೊಂದನ್ನು ಮಾಡಿಕೊಳ್ಳೋದಕ್ಕೆ ಬಯಸುತ್ತೆ. ಈ ನೋಡಿ, ಲೇಬರ್ ಪಕ್ಷ ಎಷ್ಟರಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಂದರೆ 1945ರಲ್ಲಿ ಲೇಬರ್ ಪಕ್ಷ ಭಾರತದ ಜೊತೆ ರಾಜಕೀಯ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಅಧಿಕಾರಕ್ಕೆ ಬರೋದಿಲ್ಲ, ಭಾರತದ ರಾಜಕೀಯ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಈ ಅಂತಿಮ ಹಂತದಲ್ಲಿ ಭಾರತದ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಣಾಯಕ ನಿರ್ಧಾರಗಳನ್ನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಜವಾಹರ್ಲಾಲ್ ನೆಹರು ಮತ್ತು ವಲ್ಲಭಭಾಯ್ ಪಟೇಲ್ ಅವರು ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಇಲ್ಲಿ ನಡೀತಕ್ಕಂಥ ನಿರ್ಣಾಯಕ ನಿರ್ಧಾರಗಳನ್ನು ಯಾರ್ಯಾರು ತೆಗೆದುಕೊಂಡರು ಅಂದರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಜವಾಹರ್ಲಾಲ್ ನೆಹರು, ಆಮೇಲೆ ವಲ್ಲಭಭಾಯ್ ಪಟೇಲ್ ಅವರು. ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರಿಸಲು ಅನುಸರಿಸಬೇಕಾದ ಮಾರ್ಗಗಳನ್ನು ಕಂಡುಕೊಳ್ಳಲು ಬ್ರಿಟಿಷ್ ಸರ್ಕಾರ 1946ರಲ್ಲಿ ಕ್ಯಾಬಿನೆಟ್ ನಿಯೋಗವೊಂದನ್ನು ಭಾರತಕ್ಕೆ ಕಳುಹಿಸುತ್ತೆ. ನೋಡಿ, ಎಷ್ಟರಲ್ಲಿ ಕ್ಯಾಬಿನೆಟ್ ನಿಯೋಗ ಭಾರತಕ್ಕೆ ಎಷ್ಟರಲ್ಲಿ ಬರುತ್ತೆ? 1946ರಲ್ಲಿ. ಆದರೆ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಪಾಕಿಸ್ತಾನವೆಂದು ಕರೆಯಲ್ಪಡುವ ಪ್ರತ್ಯೇಕ ಮುಸ್ಲಿಂ ದೇಶಕ್ಕಾಗಿ ಪಟ್ಟು ಹಿಡಿಯಿತು. ಈ ಮುಸ್ಲಿಂ ಲೀಗ್ ಸ್ಥಾಪನೆಯಾಗಿರುತ್ತಲ್ಲ, ಎಷ್ಟರಲ್ಲಿ? 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾಗಿರುತ್ತೆ. ಈ ಮೊಹಮ್ಮದ್ ಅಲಿ ಜಿನ್ನಾ ಏನು ಮಾಡ್ತಾರೆ? ಪಾಕಿಸ್ತಾನ ಅಂತ ಕರಿತಕ್ಕಂಥ ಪ್ರತ್ಯೇಕ ದೇಶ ನಮಗೆ ಬೇಕು, ಮುಸ್ಲಿಮರಿಗಾಗಿ ಈ ದೇಶ ಬೇಕು ಅಂತೇಳಿ ಪಟ್ಟು ಹಿಡಿತಾರೆ. ಹೀಗಾಗಿ ಭಾರತವನ್ನು ವಿಭಜಿಸುವುದು ಅನಿವಾರ್ಯವಾಗುತ್ತೆ. 1947ರ ಜೂನ್ 3ರಂದು ಭಾರತದ ಕೊನೆಯ ಮತ್ತು 34ನೇ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತವನ್ನು ವಿಭಜಿಸಿ ಅಧಿಕಾರವನ್ನು ಭಾರತೀಯರಿಗೆ ಹಸ್ತಾಂತರಿಸಲಾಗುವುದೆಂದು ಐತಿಹಾಸಿಕ ನಿರ್ಣಯವನ್ನು ಘೋಷಿಸಿದರು. ನೋಡಿ, ಇದು ಕೇಳಿದ್ದಾರೆ. 34ನೇ ವೈಸ್ರಾಯ್ ಯಾರು ಅಂತಲೂ ಕೇಳಿದ್ದಾರೆ, ಹಾಗೆ ಕೊನೆಯ ವೈಸ್ರಾಯ್ ಯಾರು ಅಂತಲೂ ಸಹ ಕೇಳಿದ್ದಾರೆ. ಇವರು ಲಾರ್ಡ್ ಮೌಂಟ್ ಬ್ಯಾಟನ್. ಇವರು ಎಷ್ಟರಲ್ಲಿ ಭಾರತವನ್ನು ಸ್ವಾತಂತ್ರ್ಯಗೊಳಿಸ್ತೀವಿ, ಭಾರತವನ್ನು ವಿಭಜಿಸಿ ಭಾರತವನ್ನು ಭಾರತೀಯರಿಗೆ ಹಸ್ತಾಂತರ ಮಾಡ್ತೀವಿ ಅಂತ ಎಷ್ಟರಲ್ಲಿ ಹೇಳ್ತಾರೆ ಅಂದರೆ 1947 ಜೂನ್ 3ರಂದು ಇವರು ಭಾರತವನ್ನು ವಿಭಜಿಸ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. 1947ರ ಆಗಸ್ಟ್ 14ರಂದು ಪಾಕಿಸ್ತಾನ ಭಾರತದಿಂದ ಪ್ರತ್ಯೇಕವಾಗುತ್ತೆ. ಇದನ್ನು ಕೇಳಿದ್ದಾರೆ. ಪಾಕಿಸ್ತಾನ ಎಷ್ಟರಲ್ಲಿ ಭಾರತದಿಂದ ಪ್ರತ್ಯೇಕವಾಗುತ್ತೆ? 1947 ಆಗಸ್ಟ್ 14ರಂದು. ಭಾರತ 1947 ಆಗಸ್ಟ್ 15ರಂದು ಸ್ವತಂತ್ರಗೊಂಡಿತು. ಜವಾಹರ್ಲಾಲ್ ನೆಹರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದಾರೆ. ನೆಹರು ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದಾರೆ. ಆರಂಭದಲ್ಲಿ ವ್ಯಾಪಾರಿ ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ದ ಬ್ರಿಟಿಷರು ಸುಮಾರು 2 ಶತಮಾನಗಳ ಕಾಲ ಭಾರತವನ್ನು ಆರ್ಥಿಕ ಮತ್ತು ರಾಜಕೀಯವಾಗಿ ದುರ್ಬಲಗೊಳಿಸಿದರು. ನೋಡಿ, ವ್ಯಾಪಾರಕ್ಕಾಗಿ ಬಂದು ನಮ್ಮ ಭಾರತವನ್ನೇ ಆಳ್ವಿಕೆ ಮಾಡ್ತಾರೆ 2 ಶತಮಾನಗಳ ಕಾಲ. 2 ಶತಮಾನಗಳು ಅಂತಂದರೆ 200 ವರ್ಷಗಳ ಕಾಲ ಇವರು ಭಾರತವನ್ನು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ದುರ್ಬಲವಾಗಿ ಮಾಡ್ತಾರೆ. ಭಾರತೀಯರು ಸಂಘಟಿತರಾಗಿ ನಡೆಸಿದ ಹೋರಾಟಗಳಿಂದ ಕೊನೆಗೂ ಸಾಮ್ರಾಜ್ಯವಾದಿಗಳು ಇಲ್ಲಿಂದ ನಿರ್ಗಮಿಸಬೇಕಾಯಿತು. ದೀರ್ಘಕಾಲ ಸಾಗಿದ ರಾಷ್ಟ್ರೀಯ ಹೋರಾಟವು ಅಂತ್ಯಗೊಂಡ ದಿನ ಯಾವುದು ಅಂತ ಕೇಳಿದಾಗ ಆಗಸ್ಟ್ 15, 1947 ಭಾರತದ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯ ದಿನವಾಗಿದೆ. ಭಾರತದ ಕೋಟ್ಯಾಂತರ ಜನರ ಹೃದಯಗಳಲ್ಲಿ ಆ ದಿನವು ಅಚ್ಚಳಿಯದೆ ಶಾಶ್ವತವಾಗಿ ನೆಲೆಸಿದೆ. ಪ್ರತಿ ವರ್ಷವೂ ಸ್ವಾತಂತ್ರ್ಯ ಹೋರಾಟದ ಆಶಯಗಳನ್ನು ನೆನಪಿಸುವುದು ಈ ದಿನವಾಗಿದೆ. ಯಾವುದು? ಆಗಸ್ಟ್ 15 ಸ್ವಾತಂತ್ರ್ಯ ದಿನ. ಓಕೆ, ನೆಕ್ಸ್ಟ್ ನೋಡೋಣ. ಮೊಹಮ್ಮದ್ ಅಲಿ ಜಿನ್ನಾ ಬರ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗ್. ಸ್ವತಂತ್ರ ಪೂರ್ವ ಭಾರತದ ರಾಜಕೀಯ ಬೆಳವಣಿಗೆಗಳಲ್ಲಿ ಜಿನ್ನಾ ಅವರು ಪ್ರಮುಖ ಪಾತ್ರವನ್ನು ನಿರ್ವಹಿಸಿದರು. ವೃತ್ತಿಯಲ್ಲಿ ಅವರು ವಕೀಲರಾಗಿದ್ದರು. ಮೊಹಮ್ಮದ್ ಅಲಿ ಜಿನ್ನಾ ಇವರೇನು ವೃತ್ತಿಯಲ್ಲಿ ವಕೀಲರಾಗಿರ್ತಾರೆ. ಉದಾರ ರಾಷ್ಟ್ರೀಯವಾದಿಗಳು ಸಹ ಆಗಿರ್ತಾರೆ. ಆರಂಭದಲ್ಲಿ ಅವರು ಮುಸ್ಲಿಂ ಲೀಗಿನ ಜೊತೆಗೆ ಗುರುತಿಸಿಕೊಂಡಿರಲಿಲ್ಲ. ಪ್ರಾರಂಭದಲ್ಲಿ ಇವರೇನು ಮುಸ್ಲಿಂ ಲೀಗ್ ಜೊತೆ ಗುರುತಿಸಿಕೊಳ್ಳೋದಿಲ್ಲ.
ಹಾಗೂ ತಾತ್ವಿಕವಾಗಿ ಅದರ ವಿರೋಧಿಯಾಗಿರ್ತಾರೆ. ಆದರೆ ಅಂದಿನ ದಿನಗಳಲ್ಲಿ ಅವರನ್ನು ಹಿಂದೂ ಮುಸ್ಲಿಂ ಏಕತೆಯ ರಾಯಭಾರಿ ಎಂದು ಪರಿಗಣಿಸಿದ್ದರು. ಇವರು ಪ್ರಾರಂಭದಲ್ಲಿ ಏನು ಮಾಡ್ತಾರೆ, ಮುಸ್ಲಿಂ ಲೀಗ್ ಜೊತೆಗಿರೋದಿಲ್ಲ, ಪ್ರತಿಯಾಗಿ ಅದರ ವಿರೋಧಿಯಾಗಿರ್ತಾರೆ. ಹಾಗೆ ಅದರ ತಾತ್ವಿಕವಾಗಿ ಅದರ ವಿರೋಧಿಯಾಗಿರೋದ್ರಿಂದ ಈತನನ್ನು ಅಂದಿನ ದಿನದಲ್ಲಿ ಹಿಂದೂ ಮುಸ್ಲಿಂ ಏಕತೆಯ ರಾಯಭಾರಿ ಅಂತ ಪರಿಗಣಿಸಲಾಗ್ತಾ ಇತ್ತು. ಬಟ್ 1913ರಲ್ಲಿ ಮುಸ್ಲಿಂ ಲೀಗಿನ ಸದಸ್ಯರಾಗುವ ಮೂಲಕ ಭಾರತ ಮುಸ್ಲಿಂ ಸಮುದಾಯದ ನಾಯಕರಾಗಿ ರೂಪುಗೊಳ್ಳತೊಡಗಿತು. ಇವರು ಏನು ಮಾಡ್ತಾರೆ, 1913ರಲ್ಲಿ ಮುಸ್ಲಿಂ ಲೀಗ್ನ ಸದಸ್ಯರಾಗ್ತಾರೆ. ಇದ್ರ ಮೂಲಕ ಏನಾಗುತ್ತೆ, ಭಾರತ ಮುಸ್ಲಿಂ ಸಮುದಾಯದ ನಾಯಕರಾಗಿ ಇವರು ರೂಪುಗೊಳ್ಳತೊಡಗಿದರು. ಇಲ್ಲಿದ್ದಾರೆ ನೋಡಿ ಮೊಹಮ್ಮದ್ ಅಲಿ ಜಿನ್ನಾ. 1927ರಲ್ಲಿ ಜಿನ್ನಾ ಅವರು 14 ಅಂಶಗಳ ಬೇಡಿಕೆಗಳನ್ನು ಮುಂದಿಟ್ಟರು. ಎಷ್ಟರಲ್ಲಿ? 1927ರಲ್ಲಿ. ಇವನ್ನು ದಿಲ್ಲಿ ಘೋಷಣೆ ಅಂತಲೂ ಸಹ ಕರೀತಾರೆ. ಈ ಅಂಶಗಳು ಮತೀಯ ರಾಜಕಾರಣಕ್ಕೆ ನೀರೆರೆದವು. ಇವೇನಾಗ್ತವೆ? ಮತೀಯ ರಾಜಕಾರಣಕ್ಕೆ ನೀರೆರಿತವೆ. ಈ 4 ಅಂಶಗಳು 1928ರಲ್ಲಿ ಜಿನ್ನಾರವರು ಸಿದ್ಧಪಡಿಸಿದ 14 ಅಂಶಗಳ ದಾಖಲೆಯ ಭಾಗವಾಗಿ ಅಂತರ್ಗತಗೊಂಡವು. ಎಷ್ಟು? 14 ಅಂಶಗಳ ದಾಖಲೆಯ ಭಾಗವಾಗಿ ಅಂತರ್ಗತಗೊಳ್ತವೆ. ಈ 14 ಅಂಶಗಳ ದಾಖಲೆ ಮುಸ್ಲಿಂ ಲೀಗಿನ ಮತೀಯ ರಾಜಕಾರಣದ ಸೈದ್ಧಾಂತಿಕ ಮಾರ್ಗದರ್ಶಕವಾಗಿತ್ತು. ಈ 14 ಅಂಶಗಳ ದಾಖಲೆ ಏನಾಗುತ್ತೆ, ಮುಸ್ಲಿಂ ಲೀಗಿನ ಮತೀಯ ರಾಜಕಾರಣದ ಸೈದ್ಧಾಂತಿಕ ಮಾರ್ಗದರ್ಶಿ ಆಗುತ್ತೆ. ಜಿನ್ನಾ ಅವರು 1936ರ ನಂತರ 2 ರಾಷ್ಟ್ರಗಳ ಸಿದ್ಧಾಂತದ ಪ್ರತಿಪಾದಕರಾಗಿದ್ದರು. ನೋಡಿ, ದ್ವಿರಾಷ್ಟ್ರಗಳ ಸಿದ್ಧಾಂತ ಪ್ರತಿಪಾದಕರು ಯಾರು? ಮೊಹಮ್ಮದ್ ಅಲಿ ಜಿನ್ನಾ. ಎಷ್ಟರಲ್ಲಿ? 1936ರ ನಂತರ. ಈ ಪ್ರತಿಪಾದನೆಯು 1940ರ ಮುಸ್ಲಿಂ ಲೀಗಿನ ಲಾಹೋರ್ ಅಧಿವೇಶನದಲ್ಲಿ ಅಂಗೀಕಾರವಾಯಿತು. ಮುಸ್ಲಿಂ ಲೀಗಿನ ಲಾಹೋರ್ ಅಧಿವೇಶನದಲ್ಲಿ 1940ರಲ್ಲಿ ಅಂಗೀಕಾರವಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಡೆದ ಮುಂದಿನ ರಾಜಕೀಯ ಬೆಳವಣಿಗೆಗಳು ಭಾರತವನ್ನು ವಿಭಜಿಸುವ ಮೂಲಕ ಪಾಕಿಸ್ತಾನದ ಉದಯಕ್ಕೆ ಕಾರಣವಾಗುತ್ತೆ. ನೋಡಿ, ಅಷ್ಟರಲ್ಲೇ ಇದೇನಾಗುತ್ತೆ, ಭಾರತವನ್ನು ವಿಭಜಿಸಿ ಪಾಕಿಸ್ತಾನ ಎಂಬ ದೇಶ ನಿರ್ಮಾಣ ಮಾಡೋದಕ್ಕೆ ಕಾರಣವಾಗುತ್ತೆ. ಚೌಧರಿ ರಹಮತ್ ಅಲಿ ಮತ್ತು ಅವರ 3 ಮಂದಿ ಸ್ನೇಹಿತರು 1933ರಲ್ಲಿ ಬರೆದ ಪತ್ರವೊಂದರಲ್ಲಿ ಪ್ರತ್ಯೇಕ ಮುಸ್ಲಿಂ ರಾಜ್ಯದ ರಚನೆಯನ್ನು ಪ್ರಸ್ತಾಪಿಸ್ತಾರೆ. 1933ರಲ್ಲಿ ಪ್ರತ್ಯೇಕ ಮುಸ್ಲಿಂ ರಾಜ್ಯದ ರಚನೆಗಾಗಿ ಪ್ರಸ್ತಾಪವನ್ನು ಮಾಡ್ತಾರೆ. ಯಾರು? ಚೌಧರಿ ರಹಮತ್ ಅಲಿ ಮತ್ತು ಅವರ 3 ಮಂದಿ ಸ್ನೇಹಿತರು. ಪಂಜಾಬ್, ಅಫ್ಘಾನ್, ಕಾಶ್ಮೀರ್, ಸಿಂಧ್ ಮತ್ತು ಬಲೂಚಿಸ್ತಾನ್ ಎಂಬ ಪ್ರಾಂತ್ಯಗಳ ಹೆಸರಿನ ಮೊದಲ ಇಂಗ್ಲಿಷ್ ಅಕ್ಷರಗಳನ್ನು ಬಳಸಿಕೊಂಡು ಪಾಕಿಸ್ತಾನ ಎಂದು ಕರೆಯಲಾಗಿದೆ. ನೋಡಿ, ಯಾವ್ಯಾವು? ಪಂಜಾಬ್, ಅಫ್ಘಾನ್, ಕಾಶ್ಮೀರ, ಸಿಂಧ್ ಮತ್ತು ಬಲೂಚಿಸ್ತಾನ್. ಈ ಪ್ರಾಂತ್ಯಗಳ ಮೊದಲ ಇಂಗ್ಲಿಷ್ ಅಕ್ಷರಗಳನ್ನು ಬಳಸಿಕೊಂಡು ಪಾಕಿಸ್ತಾನ ಎಂದು ಕರೀತಾರೆ. ಪಾಕಿಸ್ತಾನ್ ಹೆಸರಿನ ಕೊನೆಯ 3 ವರ್ಣಗಳು ಬಲೂಚಿಸ್ತಾನ್ ಪ್ರಾಂತ್ಯವನ್ನು ಸಂಕೇತಿಸುತ್ತದೆ. ಓಕೆ, ನೆಕ್ಸ್ಟು ಸುಭಾಷ್ ಚಂದ್ರ ಬೋಸ್ ಮತ್ತು ಭಾರತೀಯ ರಾಷ್ಟ್ರೀಯ ಸೇನೆ ಅಂತ ಬರುತ್ತೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಅನನ್ಯವಾಗಿದೆ. ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರತಿಭಾವಂತ ವಿದ್ಯಾರ್ಥಿಯಾಗಿರ್ತಾರೆ. ಲಂಡನ್ನಲ್ಲಿ ICS ಪರೀಕ್ಷೆಯಲ್ಲಿ ಪಾಸಾಗಿ 4ನೇ ರ್ಯಾಂಕ್ ಪಡೆದು ಅವರು ದೇಶಬಂಧು ಚಿತ್ತರಂಜನ್ ದಾಸರ ಪ್ರಭಾವದಿಂದ ಚಳುವಳಿಗೆ ಆಕರ್ಷಿತರಾಗಿ ರಾಜಕೀಯಕ್ಕೆ ಧುಮುಕಿದರು. ನೋಡಿ, ಇವರಿಗೆ ICS ಪರೀಕ್ಷೆ ಬರೀಬೇಕು ಅನ್ನೋದೇನು ಆಸೆ ಇರೋದಿಲ್ಲ. ಅವ್ರ ತಂದೆಯ ಒತ್ತಾಯದ ಮೇರೆಗೆ ಇವರು ICS ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ. ಇವರು ಮೂಲತಃ ಇವರು ಏನಾಗಿರ್ತಾರೆ, ಈ ಸ್ವಾತಂತ್ರ್ಯ ಚಳುವಳಿಗಳು ನಡೀತಾ ಇರ್ತಾವಲ್ಲ, ಅವುಗಳಲ್ಲಿ ಭಾಗಿಯಾಗಬೇಕು ಅನ್ನೋದು ಇವರಿಗೆ ತುಂಬಾನೇ ಆಶಯವಾಗಿರುತ್ತೆ. ಆದರೆ ಅವ್ರ ತಂದೆ ಏನಂತಾರೆ, ICS ಪರೀಕ್ಷೆಯನ್ನು ಪಾಸ್ ಮಾಡಿದರೆ ನಿನಗೆ ಚಳುವಳಿಯಲ್ಲಿ ಹೋಗೋದಕ್ಕೆ ನಾನು ಅನುಮತಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಇವರು ICS ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ. ಕೇವಲ ಪಾಸ್ ಮಾಡೋದಿಲ್ಲ, 4ನೇ ರ್ಯಾಂಕ್ ಕೂಡ ಪಡೆದು ನೆಕ್ಸ್ಟು ದೇಶಬಂಧು ಚಿತ್ತರಂಜನ್ ದಾಸ್ ಅವರ ಪ್ರಭಾವದಿಂದ ಚಳುವಳಿಗೆ ಆಕರ್ಷಿತರಾಗಿ ರಾಜಕೀಯಕ್ಕೆ ಧುಮುಕ್ತಾರೆ. ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ಬದುಕು ಮತ್ತು ಬರವಣಿಗೆಗಳಿಂದ ಅವರು ಸ್ಫೂರ್ತಿಯನ್ನು ಪಡೆದರು. ಯಾರಿಂದ? ಸ್ವಾಮಿ ವಿವೇಕಾನಂದರಿಂದ ಇವರು ಸ್ಫೂರ್ತಿಯನ್ನು ಪಡಿತಾರೆ. ಸುಭಾಷ್ ಚಂದ್ರ ಬೋಸರು ಗಾಂಧೀಜಿಯವರ ಬಗೆಗೆ ಅಪಾರ ಗೌರವವನ್ನು ಹೊಂದಿರ್ತಾರೆ. ಆದರೆ ಅವರ ರಾಜನೀತಿಯನ್ನು ವಿಮರ್ಶಿಸಿದರು. ಅವರು
ಗಾಂಧೀಜಿಯವರ ಬಗ್ಗೆ ಅಪಾರವಾದ ಗೌರವವೇನೋ ಹೊಂದಿರ್ತಾರೆ, ಬಟ್ ಅವ್ರ ರಾಜಕೀಯ ನೀತಿಯನ್ನು ಇವರು ವಿಮರ್ಶೆ ಮಾಡ್ತಾರೆ. ಕೊನೆಗೆ ಗಾಂಧೀಜಿಯವರೊಂದಿಗೆ ತಾತ್ವಿಕ ಭಿನ್ನಾಭಿಪ್ರಾಯವನ್ನು ತಳೆದು 1939ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಕ್ಷದಿಂದ ಹೊರಬಂದರು. 1938-1939ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಇವರೇ ಹೊಂದ್ತಾರೆ. 1939ರಲ್ಲಿ ಗಾಂಧೀಜಿಯವರೊಂದಿಗೆ ತಾತ್ವಿಕ ಭಿನ್ನಾಭಿಪ್ರಾಯ ಉಂಟಾಗಿ ಏನು ಮಾಡ್ತಾರೆ, ಈ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಗೆ ರಾಜೀನಾಮೆಯನ್ನು ಕೊಟ್ಟು ಹೊರಬರ್ತಾರೆ. ನಂತರ ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಸಂಘಟಿಸ್ತಾರೆ. ನೋಡಿ, ಇದು ಕೇಳಿದ್ರು, ಫಾರ್ವರ್ಡ್ ಬ್ಲಾಕ್ ಅನ್ನೋ ಪಕ್ಷವನ್ನು ಯಾರು ಸಂಘಟಿಸಿದರು ಅಂತ. ಇವರೇ ಸುಭಾಷ್ ಚಂದ್ರ ಬೋಸ್ ಅವರು ಸಂಘಟಿಸ್ತಾರೆ. ಈ ವೇಳೆ ಎರಡನೇ ಮಹಾಯುದ್ಧ ಭರದಿಂದ ಸಾಗುತ್ತಿತ್ತು. 1939ರಿಂದ 1945ರವರೆಗೆ. ಬ್ರಿಟಿಷರು ಬೋಸರ ಕ್ರಾಂತಿಕಾರಿ ನಿಲುವನ್ನು ಗಮನಿಸಿ ಅವರು ಅಪಾಯಕಾರಿ ಎಂದು ಪರಿಗಣಿಸಿ ಗೃಹ ಬಂಧನದಲ್ಲಿ ಇರಿಸಿದರು. ನೋಡಿ, ಇವರು ತುಂಬಾನೇ ಅಗ್ರೆಸಿವ್ ಆಗಿ ಹೋರಾಟ ಮಾಡ್ತಾ ಇರ್ತಾರೆ. ಆದ್ದರಿಂದ ಬ್ರಿಟಿಷರು ಈತನ ಹೋರಾಟವನ್ನು ಗಮನಿಸಿ ಏನು ಮಾಡ್ತಾರೆ, ಈತನಿಗೆ ಗೃಹ ಬಂಧನದಲ್ಲಿ ಇರಿಸ್ತಾರೆ. ಆದರೆ ಬೋಸರು ಬಂಧನದಿಂದ ರಹಸ್ಯವಾಗಿ ತಪ್ಪಿಸಿಕೊಂಡು ಪೇಶಾವರ ಮತ್ತು ಕಾಬೂಲ್ ಮೂಲಕ ಮಾಸ್ಕೋಗೆ ಹೋಗುವ ಪ್ರಯಾಸಕಾರಿ ಪ್ರಯಾಣವನ್ನು ಕೈಗೊಂಡರು. ಈ ಪೇಶಾವರ ಮತ್ತು ಕಾಬೂಲ್ ಅಂದರೆ ಅಫ್ಘಾನಿಸ್ತಾನದ ಮೂಲಕ ಈ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಮಾಸ್ಕೋಗೆ ಹೋಗ್ತಾರೆ. ಅಲ್ಲಿಂದ ವಿಮಾನದ ಮೂಲಕ ಜರ್ಮನಿಯ ಬರ್ಲಿನ್ ನಗರಕ್ಕೆ ಹೋಗ್ತಾರೆ. ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಬ್ರಿಟಿಷರನ್ನು ಭಾರತದಿಂದ ಹೊರದಬ್ಬುವುದು ಅವರ ಮಹಾನ್ ಯೋಜನೆಯಾಗಿತ್ತು. ನೋಡಿ, ಜರ್ಮನಿಯಲ್ಲಿ ಹಿಟ್ಲರನ ಅಧಿಕಾರ ನಡೀತಾ ಇರುತ್ತಲ್ಲ, ಆತನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಬ್ರಿಟಿಷರನ್ನು ಭಾರತದಿಂದ ಸಂಪೂರ್ಣವಾಗಿ ಹೊರದಬ್ಬಬೇಕು ಅನ್ನೋದು ಇವರ ಯೋಜನೆಯಾಗಿರುತ್ತೆ. ಆಗ ಜರ್ಮನಿಯ ವಿರುದ್ಧ ಬ್ರಿಟಿಷರು ಎರಡನೇ ಜಾಗತಿಕ ಯುದ್ಧದಲ್ಲಿ ತೊಡಗಿದ್ದರು. ಈ ನಡುವೆ ಜಪಾನ್ ಬ್ರಿಟಿಷರ ವಿರುದ್ಧ ಎರಡನೇ ಮಹಾಯುದ್ಧವನ್ನು ಪ್ರವೇಶಿಸಿತು. ಯುದ್ಧದಲ್ಲಿ ಬ್ರಿಟನ್ನಿನ ಸೇವೆಯಲ್ಲಿದ್ದ 40,000 ಭಾರತೀಯ ಸೈನಿಕರು ಜಪಾನಿನ ಯುದ್ಧ ಕೈದಿಗಳಾಗಿದ್ದರು. ನೋಡಿ, 40,000 ಭಾರತೀಯ ಸೈನಿಕರು ಏನಾಗಿರ್ತಾರೆ, ಜಪಾನಿನ ಯುದ್ಧ ಕೈದಿಗಳಾಗಿರ್ತಾರೆ. ಅವರು ಮೋಹನ್ ಸಿಂಗ್ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ INA ಅಥವಾ ಆಜಾದ್ ಹಿಂದ್ ಫೌಜ್ ಎಂಬ ಹೆಸರಿನ ಸಂಘಟಿತರಾಗಿದ್ದರು. ನೋಡಿ, ಇವರೇನು ಮೋಹನ್ ಸಿಂಗ್ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆ ಅಂದರೆ INA ಇದು ಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೀತಾ ಇರುತ್ತೆ, ಅಥವಾ ಆಜಾದ್ ಹಿಂದ್ ಫೌಜ್ ಎಂಬ ಹೆಸರಿನಿಂದ ಸಂಘಟಿತರಾಗಿದ್ದರು. ಕಾಂಗ್ರೆಸ್ ಮಹಾತ್ಮ ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರು ಅವರೊಂದಿಗೆ ತಾತ್ವಿಕ ಭಿನ್ನಾಭಿಪ್ರಾಯಗಳಾಗಿದ್ರೂ ಸಹ ತಮ್ಮ ಸೇನೆಯ ತುಕಡಿಗಳಿಗೆ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಮತ್ತು ಮೌಲಾನಾ ಆಜಾದ್ ಅವರುಗಳ ಹೆಸರುಗಳನ್ನು ಇಟ್ಟಿದ್ದರು. ನೋಡಿ, ಗಾಂಧೀಜಿಯವರೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾದರೂ ಸಹ ಇವರೇನು ಮಾಡ್ತಾರೆ, ತಾವು ಸಂಘಟಿಸಿದ ಸೈನಿಕರಲ್ಲಿ ಕೆಲವು ಗುಂಪುಗಳನ್ನಾಗಿ ಮಾಡಿ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಮತ್ತು ಮೌಲಾನಾ ಆಜಾದ್ ಅಂತ ಹೆಸರನ್ನು ಇಡ್ತಾರೆ. ಈ ಅಂಶ ಸುಭಾಷ್ ಚಂದ್ರ ಬೋಸ್ರವರ ವ್ಯಕ್ತಿತ್ವ ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಘನತೆಗೆ ಹಿಡಿದ ಕನ್ನಡಿಯಾಗಿದೆ. 1943ರಲ್ಲಿ ಸುಭಾಷ್ ಚಂದ್ರರು ಸಿಂಗಾಪುರಕ್ಕೆ ಬಂದು INA ನಾಯಕತ್ವವನ್ನು ವಹಿಸ್ತಾರೆ. ಎಷ್ಟರಲ್ಲಿ? 1943ರಲ್ಲಿ ಸುಭಾಷ್ ಚಂದ್ರರು ಸಿಂಗಾಪುರಕ್ಕೆ ಬರ್ತಾರೆ. ಸಿಂಗಾಪುರಕ್ಕೆ ಬಂದು ಈ INA ನಾಯಕತ್ವವನ್ನು ವಹಿಸ್ತಾರೆ. ನೋಡಿ, ಓಕೆ. ನೆಕ್ಸ್ಟ್, ಸುಭಾಷರನ್ನು ನೇತಾಜಿ ಎಂದು ಕರೆಯಲಾಯಿತು. ಸುಭಾಷ್ ಚಂದ್ರ ಬೋಸರಿಗೆ ನೇತಾಜಿ ಅಂತ ಕರೀತಾರೆ. ಶೀಘ್ರವೇ ನೇತಾಜಿಯವರು ಸಿಂಗಾಪುರದಲ್ಲಿ ಸ್ವತಂತ್ರ ಭಾರತದ ಹಂಗಾಮಿ ಸರ್ಕಾರವನ್ನು ಸ್ಥಾಪಿಸಿದರು. ನೋಡಿ, ಸಿಂಗಾಪುರದಲ್ಲೇ ಇವರು ಸ್ವತಂತ್ರ ಭಾರತದ ಹಂಗಾಮಿ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ಜರ್ಮನಿ, ಇಟಲಿ ಮತ್ತು ಜಪಾನ್ ದೇಶಗಳು ಅದಕ್ಕೆ ಮಾನ್ಯತೆಯನ್ನು ನೀಡುತ್ತವೆ. ನೋಡಿ, ಜರ್ಮನಿ, ಇಟಲಿ ಮತ್ತು ಜಪಾನ್ ದೇಶಗಳು ಮಾನ್ಯತೆಯನ್ನು ನೀಡುತ್ತವೆ. ಚಲೋ ದಿಲ್ಲಿ ಎಂಬ ಘೋಷಣೆಯೊಂದಿಗೆ ನೇತಾಜಿಯವರ ನಾಯಕತ್ವದಲ್ಲಿ INA ಬರ್ಮಾದ
INA ಬರ್ಮಾದ ಕಡೆಯಿಂದ ಭಾರತದ ಪ್ರದೇಶದಲ್ಲಿ ಸುಮಾರು 150 ಮೈಲಿಗಳಷ್ಟು ಮುನ್ನುಗ್ಗಿತು. ಚಲೋ ದಿಲ್ಲಿ ಎಂಬ ಘೋಷಣೆಯೊಂದಿಗೆ ನೇತಾಜಿಯವರ ನಾಯಕತ್ವದಲ್ಲಿ INA ಸೈನಿಕರು ಎಲ್ಲಿ ಬರ್ತಾರೆ ಅಂದರೆ ಈ ಬರ್ಮಾ ಅಂದರೆ ಇವಾಗಿನ ಮಯನ್ಮಾರ್ ಬರುತ್ತೆ. ಬರ್ಮಾದ ಕಡೆಯಿಂದ ಭಾರತದ ಪ್ರದೇಶದಲ್ಲಿ ಈಗಿನ ಮಣಿಪುರ್ ಸುಮಾರು 150 ಮೈಲಿಗಳಷ್ಟು ಮುನ್ನುಗ್ತಾರೆ. ಅಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಭಾರತೀಯ ನೆಲದ ಮೇಲೆ ಹಾರಿಸ್ತಾರೆ. ಆದರೆ ಅಲ್ಪ ಕಾಲದಲ್ಲೇ ಬ್ರಿಟಿಷ್ ಸೇನೆ ಬರ್ಮಾದ ರಾಜಧಾನಿ ರಂಗೂನನ್ನು ವಶಪಡಿಸಿಕೊಂಡಿದ್ದರಿಂದ INAಗೆ ಹಿನ್ನಡೆ ಉಂಟಾಯಿತು. ನೋಡಿ, ಬ್ರಿಟಿಷರು ವಶಪಡಿಸ್ಕೊಂಡಿದ್ರಿಂದ ಈ ರಂಗೂನನ್ನು ವಶಪಡಿಸ್ಕೊಂತಾರಲ್ಲ, ಆದ್ದರಿಂದ ಇದೇನು INAಗೆ ಹಿನ್ನಡೆ ಉಂಟಾಗುತ್ತೆ. INA ಸೈನಿಕರನ್ನು ನಿಶಸ್ತ್ರಗೊಳಿಸಿ ಖೈದಿಗಳನ್ನಾಗಿ ಮಾಡಿಕೊಳ್ತಾರೆ. ಶತ್ರುಪಡೆಗೆ ಜಪಾನ್ ಶರಣಾದ ಬಳಿಕ ಅಂದರೆ 1945ರ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಸೋತು ಬಿಡುತ್ತೆ. ನೇತಾಜಿ ಟೋಕಿಯೋಗೆ ತೆರಳುವಾಗ ಅಲ್ಲಿ ನಡೆದ ವಿಮಾನ ದುರಂತದಲ್ಲಿ ಮೃತಪಟ್ಟರೆಂದು ಹೇಳಲಾಗುತ್ತದೆ. ಅಂದರೆ ಈ ಎರಡನೇ ಮಹಾಯುದ್ಧ ಏನು ಕೊನೆಗೊಳ್ಳುತ್ತಲ್ಲ, ಆವಾಗ ಸುಭಾಷ್ ಚಂದ್ರ ಬೋಸರು ಟೋಕಿಯೋಗೆ ಹೋಗ್ತಾ ಇರ್ತಾರೆ. ಆಗ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. INA ತನ್ನ ತತ್ಕ್ಷಣದ ಗುರಿ ಸಾಧಿಸುವಲ್ಲಿ ವಿಫಲವಾದದ್ದೇನೋ ನಿಜ, ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದಕ್ಕೊಂದು ಮಹತ್ವದ ಸ್ಥಾನವಿದೆ. ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಅಂತೇಳಿ ಸುಭಾಷ್ ಚಂದ್ರ ಬೋಸ್ ಅವರು ದಿಟ್ಟತನದಿಂದ ಕರೆಯನ್ನು ನೀಡ್ತಾರೆ. ನೋಡಿ, ಇದು ಕೇಳಿದ್ದಾರೆ ಎಕ್ಸಾಮಲ್ಲಿ. ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡ್ತೀನಿ ಅಂತ ಕರೆ ನೀಡಿದವರು ಯಾರು ಅಂತ ಎಕ್ಸಾಮಲ್ಲಿ ಕೇಳಿದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಈ ಕರೆಯನ್ನು ನೀಡ್ತಾರೆ. ನೇತಾಜಿಯವರ ಅಪ್ರತಿಮ ಸಾಮರ್ಥ್ಯಗಳಿಗೆ INA ಸಾಕ್ಷಿಯಾಗಿ ನಿಂತಿದೆ. ಕೋಲ್ಕತ್ತಾದಿಂದ ಮಾಸ್ಕೋಗೆ ಮತ್ತು ಜರ್ಮನಿಯಿಂದ ಜಪಾನ್ಗೆ ಆ ಬಿಕ್ಕಟ್ಟಿನ ದಿನಗಳಲ್ಲಿ ಅವರು ಮಾಡಿರುವ ಪ್ರಯಾಣಗಳು ಭಾರತೀಯ ಇತಿಹಾಸದಲ್ಲಿ ಹಿಂದೆಂದೂ ಕಾಣದ ಸಾಹಸ ಕ್ಷಣಗಳಾಗಿವೆ. ನೋಡಿ, ಇವರು ಎಷ್ಟೆಲ್ಲ ಸಾಹಸಗಳನ್ನು ಮಾಡ್ತಾರೆ. ಬ್ರಿಟನ್ನಿನ ಶತ್ರುಗಳ ನೆರವಿನಿಂದ ಭಾರತವನ್ನು ಸ್ವತಂತ್ರಗೊಳಿಸುವುದು ಸುಭಾಷರ ಏಕೈಕ ಗುರಿಯಾಗಿತ್ತು. ಅವರ ಏಕೈಕ ಗುರಿ ಅಂದರೆ ಏನು? ಬ್ರಿಟನ್ನಿನ ಶತ್ರುಗಳು ಯಾರು ಬ್ರಿಟಿಷರು ನಮ್ಮ ಭಾರತದಲ್ಲಿ ಏನು ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಾರಲ್ಲ, ಅವರನ್ನ ಪೂರ್ತಿಯಾಗಿ ನಮ್ಮ ದೇಶದಿಂದ ಹೊರ ಹಾಕಬೇಕು ಅನ್ನೋದೇ ಇವರ ಗುರಿಯಾಗಿರುತ್ತೆ. ಭಾರತವನ್ನು ಸ್ವತಂತ್ರಗೊಳಿಸಬೇಕು ಅನ್ನೋದು ಇವರ ಏಕೈಕ ಗುರಿಯಾಗಿರುತ್ತೆ. ಅವರು ಭಾರತದ ಜನತೆಗೆ ಧೈರ್ಯ, ಸಾಹಸ ಮತ್ತು ಉದಾತ್ತವಾದ ದೇಶಪ್ರೇಮದ ಉಜ್ವಲ ಪರಂಪರೆಯನ್ನೇ ಬಿಟ್ಟು ಹೋಗಿದ್ದಾರೆ. ನೋಡಿ, ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಅವರು. INA ತನ್ನ ಗುರಿಯನ್ನು ಸಾಧಿಸುವಲ್ಲಿ ವಿಫಲವಾದರೂ ಅದಕ್ಕೆ ಇತಿಹಾಸದಲ್ಲಿ ಮಹತ್ವದ ಸ್ಥಾನವಿದೆ. ಅವರ ಹೋರಾಟಗಳು ಅವರಿಗೆ ಭಾರತದ ಚರಿತ್ರೆಯಲ್ಲಿ ಅಚ್ಚಳಿಯದ ಸ್ಥಾನವನ್ನು ತಂದುಕೊಟ್ಟಿದೆ. ಹೋರಾಟ ವಿಫಲವಾದ್ರೇನು, ಅವರು ಹೋರಾಟ ಮಾಡಿರ್ತಾರಲ್ಲ, ಸಾವು ನೋವನ್ನು ಅನುಭವಿಸಿರ್ತಾರೆ, ಅದೆಲ್ಲನೂ ಭಾರತದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದು ಹೋಗಿದೆ. ಓಕೆ, ನೆಕ್ಸ್ಟು ಅಂಬೇಡ್ಕರ್ ಮತ್ತು ಅವರ ಸುಧಾರಣೆಗಳ ಬಗ್ಗೆ ನೋಡೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರು 1891ರಿಂದ 1956ರವರೆಗೂ ಇರ್ತಾರೆ. ಅವರು ದಲಿತ ಮತ್ತು ಇತರೆ ಶೋಷಿತ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ ದೊಡ್ಡ ಹೋರಾಟಗಾರರಾಗಿದ್ದಾರೆ. ನೋಡಿ, ಅಂಬೇಡ್ಕರ್ ಅವರು ಸಮಾಜದಲ್ಲಿ ಈ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಇರ್ತಾರಲ್ಲ, ಅದರಿಂದ ತುಂಬಾನೇ ಮನನೊಂದು ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ನೋಡಿ, ದಲಿತರು ಮತ್ತು ಇತರೆ ಶೋಷಿತ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಇವರು ಶ್ರಮಿಸಿದ ದೊಡ್ಡ ಹೋರಾಟಗಾರರಾಗಿದ್ದಾರೆ. ಇವರು ಮಧ್ಯಪ್ರದೇಶದ ಇಂದೋರ್ ಜಿಲ್ಲೆಯ ಮಾಹೋ ಅಂತ ಬರುತ್ತೆ. ಮಾಹೋ ಎಂಬ ಗ್ರಾಮದಲ್ಲಿ ಏಪ್ರಿಲ್ 14, 1891ರಲ್ಲಿ ರಾಮ್ಜಿ ಮಾಲೋಜಿ ಸಕ್ಪಾಲ್ ಅಂತ ಬರ್ತಾರೆ ಮತ್ತು ಭೀಮಾಬಾಯಿ ಸಕ್ಪಾಲ್ ಅವರ ಮಗನಾಗಿ ಜನಿಸಿದರು. ತಂದೆ ಯಾರು? ರಾಮ್ಜಿ ಮಾಲೋಜಿ ಸಕ್ಪಾಲ್. ತಾಯಿ ಭೀಮಾಬಾಯಿ ಸಕ್ಪಾಲ್. ಇವರ ಮಗನಾಗಿ ಜನಿಸ್ತಾರೆ 1891 ಏಪ್ರಿಲ್ 14ರಂದು. ಇವರು ಅತ್ಯಂತ ಪ್ರತಿಭಾವಂತರಾಗಿದ್ದು ಸತತ ಅಧ್ಯಯನದಿಂದ ವಿಶೇಷ ವ್ಯಕ್ತಿತ್ವವನ್ನು ಸ್ವಯಂ ರೂಪಿಸಿಕೊಂಡವರು. ಇವರು ಸತತ ಅಧ್ಯಯನದಿಂದ ವಿಶೇಷ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಾರೆ. ಇಂದಿಗೂ ಪ್ರತಿಷ್ಠಿತವೆನಿಸಿಕೊಂಡಿರುವ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಅಂದರೆ ಅಮೆರಿಕ ವಿಶ್ವವಿದ್ಯಾಲಯದಿಂದ PhD, LLD ಪದವಿಗಳನ್ನು ಪಡೆದುಕೊಂಡರು. ಬಾರ್ ಎಟ್ ಲಾ ಕೂಡ ಪಡೆದರು. ಬಾರ್ ಎಟ್ ಲಾ ಅನ್ನೋ ಪದವಿಯನ್ನು ಸಹ ಇವರು ಪಡಿತಾರೆ.
ಅವರು ಪಡೆದ ಶೈಕ್ಷಣಿಕ ಪದವಿಗಳೇ ಅವರ ಬೌದ್ಧಿಕ ಮೇರು ವ್ಯಕ್ತಿತ್ವವನ್ನು ಹೇಳುತ್ತದೆ. ಅವರೇನು ಶಿಕ್ಷಣವನ್ನು ಪಡೆದಿರ್ತಾರಲ್ಲ ಅದರಿಂದ ಅವರ ಬೌದ್ಧಿಕ ವ್ಯಕ್ತಿತ್ವವನ್ನು ಹೇಳುತ್ತೆ. ಸಾಮಾಜಿಕ ಬದಲಾವಣೆಯನ್ನು ಸಂವಿಧಾನಾತ್ಮಕ ಮಾರ್ಗದಲ್ಲೇ ಪಡೆಯಬೇಕೆಂಬ ಅವರ ಸಂಕಲ್ಪ ಮತ್ತು ಕಾರ್ಯಶೀಲತೆ ಅವರ ವಿಶೇಷ ಗುಣಗಳಾಗಿದ್ದಾವೆ. ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂತಂದರೆ ಒಂದು ಸಂವಿಧಾನಾತ್ಮಕ ಮಾರ್ಗ ಬೇಕು ಅಂತೇಳಿ ಅವರು ಸಂಕಲ್ಪ ಮಾಡ್ತಾರೆ. ಅದಕ್ಕಾಗಿ ಅವರು ಕಾರ್ಯಶೀಲರು ಕೂಡ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಸಾಮಾಜಿಕ ಅಸಮಾನತೆಯನ್ನು ತೊಲಗಿಸಲು ಸಂವಿಧಾನಾತ್ಮಕ ಮಾರ್ಗ ಒಂದೇ ಸಾಧನವೆಂದು ನಂಬಿದ್ದರು. ನೋಡಿ, ಸಮಾಜದಲ್ಲಿ ಸಮಾನತೆ ತರಬೇಕು, ಸಮಾಜದಲ್ಲಿ ಇದ್ದಂಥ ಅಸಮಾನತೆ ತೊಲಗಿಸಬೇಕು ಅಂದರೆ ಸಂವಿಧಾನಾತ್ಮಕ ಮಾರ್ಗ ಒಂದೇ ಸಾಧನ ಅಂತ ಇವರು ನಂಬಿರ್ತಾರೆ. ಅಲ್ಲದೆ ದಲಿತರು ಮತ್ತು ಶೋಷಿತರು ರಾಜಕೀಯ ಪ್ರಾತಿನಿಧ್ಯವನ್ನು ಪಡೆದಾಗ ಮಾತ್ರ ಅವರ ವಿಮೋಚನೆ ಸಾಧ್ಯ ಎಂಬುದು ಸಹ ಅವರ ನಿಲುವಾಗಿತ್ತು. ಅದಕ್ಕಾಗಿ ಅಸ್ಪೃಶ್ಯತೆ ವಿರುದ್ಧ ಹಲವು ಹೋರಾಟಗಳನ್ನು ಸಹ ಇವರು ಮಾಡ್ತಾರೆ. ಅವುಗಳಲ್ಲಿ ಮಹದ್ ಸತ್ಯಾಗ್ರಹ ಅಂತ ಬರುತ್ತೆ. ಮಹತ್ ಸತ್ಯಾಗ್ರಹ, ನಾಸಿಕ್ನ ಕಾಲಾರಾಮ್ ದೇವಾಲಯ ಪ್ರವೇಶದಂತಹ ಯಶಸ್ವಿ ಹೋರಾಟಗಳನ್ನು ಇವರು ಹಮ್ಮಿಕೊಳ್ತಾರೆ. ಹೀಗೆ ದಲಿತರಲ್ಲಿ ಜಾಗೃತಿ ಮತ್ತು ಸ್ವಾಭಿಮಾನವನ್ನು ಸಹ ಇವರು ಉಂಟು ಮಾಡ್ತಾರೆ. ನೋಡಿ, ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತ ಎಂಬ ಪತ್ರಿಕೆಗಳ ಸಂಪಾದಕರಾಗಿ ದಲಿತ, ಶೋಷಿತ ಮತ್ತು ಅಸ್ಪೃಶ್ಯರ ದನಿಯಾಗಿ ನಿಲ್ತಾರೆ. ಈ ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತ ಎಂಬ ಪತ್ರಿಕೆಗಳ ಸಂಪಾದಕರಾಗಿ ದಲಿತರ ಮತ್ತು ಶೋಷಿತರು ಮತ್ತು ಅಸ್ಪೃಶ್ಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳ ವಿರುದ್ಧ ಇವರು ಖಂಡಿಸ್ತಾರೆ. ಬಹಿಷ್ಕೃತ ಹಿತಕಾರಣಿ ಸಭಾ ಎಂಬ ಸಂಘಟನೆಯನ್ನು ಕೂಡ ಸ್ಥಾಪಿಸಿದರು. ನೋಡಿ, ಇವೆಲ್ಲ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಸೊ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಮುಂದೆ ಸ್ವತಂತ್ರ ಭಾರತದ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ರೂಪುಗೊಳಿಸುವ ನಾಯಕತ್ವ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಇವರು ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ರೂಪುಗೊಳಿಸುವ ನಾಯಕತ್ವದ ಜವಾಬ್ದಾರಿಯನ್ನು ಸಹ ಇವರು ನಿರ್ವಹಿಸ್ತಾರೆ. ಸಂವಿಧಾನದ ಶಿಲ್ಪಿ ಎಂದೇ ಖ್ಯಾತರಾದರು. ಅಂಬೇಡ್ಕರ್ ಅವರನ್ನ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಅಂಬೇಡ್ಕರ್ ಭಾರತೀಯ ರಾಷ್ಟ್ರೀಯತೆಯ ತುಸು ವಿಭಿನ್ನ ಪರಿಕಲ್ಪನೆಯ ಪ್ರತಿನಿಧಿಯಾಗಿದ್ದರು. ಗಾಂಧೀಜಿಯವರಿಗೆ ರಾಜಕೀಯ ಸ್ವಾತಂತ್ರ್ಯ ಮೊದಲ ಆದ್ಯತೆಯಾಗಿದ್ದರೆ ಅಂಬೇಡ್ಕರ್ ಅವರಿಗೆ ಸಾಮಾಜಿಕ ಸ್ವಾತಂತ್ರ್ಯ ಮೊದಲ ಆದ್ಯತೆಯಾಗಿತ್ತು. ಗಾಂಧೀಜಿಯವರು ಏನು ಮಾಡ್ತಾರೆ, ರಾಜಕೀಯ ಸ್ವಾತಂತ್ರ್ಯ ಬರಬೇಕು ಅನ್ನೋದು ಅವರ ಮೊದಲ ಆದ್ಯತೆಯಾಗಿರುತ್ತೆ. ಆದರೆ ಸಮಾಜದಲ್ಲಿ ಅಸಮಾನತೆ ಕೂಡಿರುತ್ತಲ್ಲ, ಅದರಿಂದ ಸಮಾಜದಲ್ಲಿ ಸಮಾನತೆ ತರಬೇಕು ಅನ್ನೋದು ಅಂಬೇಡ್ಕರ್ ಅವರ ಮೊದಲ ಆದ್ಯತೆಯಾಗಿರುತ್ತೆ. ಸಾಮಾಜಿಕವಾಗಿ ತುಳಿತಕ್ಕೊಳಗಾದವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯವಾಗಿ ಮೇಲೆ ಬರಬೇಕು ಎಂಬುದು ಅವರಿಗೆ ಮುಖ್ಯವಾಗಿತ್ತು. ಹೀಗಾಗಿ ಅವರು ಧ್ವನಿಯಿಲ್ಲದ ಲಕ್ಷಾಂತರ ಭಾರತೀಯರ ಪ್ರತಿನಿಧಿಯಾಗಿದ್ದರು. ಧ್ವನಿಯಿಲ್ಲದ ಲಕ್ಷಾಂತರ ಭಾರತೀಯರು ಅಂತಂದರೆ ಈ ದಲಿತರು, ಆಮೇಲೆ ಹಿಂದುಳಿದಿರ್ತಕ್ಕಂಥ ಈ ಅಸ್ಪೃಶ್ಯತೆಗೆ ಒಳಗಾಗಿರ್ತಕ್ಕಂಥ ಜನರು ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಸಾಮಾಜಿಕ ತುಳಿತಕ್ಕೊಳಗಾದವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯವಾಗಿ ಮೇಲೆ ಬರಬೇಕು ಎಂಬುದು ಅವರಿಗೆ ಮುಖ್ಯವಾಗಿತ್ತು. ಹೀಗಾಗಿ ಅವರು ಧ್ವನಿಯಿಲ್ಲದ ಲಕ್ಷಾಂತರ ಭಾರತೀಯ ಪ್ರತಿನಿಧಿಯಾಗಿದ್ದರು. ಅವರು ಅಸ್ಪೃಶ್ಯ ಜಾತಿಗೆ ಸೇರಿದವರಾಗಿದ್ದರಿಂದ ಎಲ್ಲ ಥರದ ಅವಮಾನಗಳನ್ನು ಮತ್ತು ಸಾಮಾಜಿಕ ಬಹಿಷ್ಕಾರಗಳನ್ನು ಅವರು ಅನುಭವಿಸಿದರು. ಆದ್ದರಿಂದ ಸಮಾಜದಲ್ಲಿ ಸಮಾನತೆ ತರಬೇಕು ಅನ್ನೋದು ಅವರ ಬಹುಮುಖ್ಯ ಆಶಯವಾಗಿರುತ್ತೆ. ದಲಿತರು ಮತ್ತು ಶೋಷಿತರು ರಾಜಕೀಯ ಪ್ರಾತಿನಿಧ್ಯವನ್ನು ಪಡೆದಾಗ ಮಾತ್ರ ಅವರ ವಿಮೋಚನೆ ಎಂಬುದು ಅವರ ನಿಲುವಾಗಿತ್ತು. ಓಕೆ, ನೆಕ್ಸ್ಟು. ಡಾಕ್ಟರ್ BR ಅಂಬೇಡ್ಕರ್ ದಲಿತ ವರ್ಗಗಳ ಪ್ರತಿನಿಧಿಯಾಗಿ ಲಂಡನ್ನಿನಲ್ಲಿ ನಡೆದ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾರೆ. ನೋಡಿ, ದುಂಡು ಮೇಜಿನ ಸಮ್ಮೇಳನಗಳು ನಡೀತಾವಲ್ಲ, 1930ರಿಂದ 1932ರವರೆಗೂ ಈ 3 ದುಂಡು ಮೇಜಿನ ಸಮ್ಮೇಳನಗಳು ಲಂಡನ್ನಲ್ಲಿ ನಡೀತವೆ. ಆ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಅಂಬೇಡ್ಕರ್ ಅವರು ಭಾಗವಹಿಸ್ತಾರೆ. ಬ್ರಿಟಿಷರಿಂದ ಘೋಷಿಸಲ್ಪಟ್ಟ ಮತೀಯ ತೀರ್ಪು ಅಂದರೆ ಕಮ್ಯುನಲ್ ಅವಾರ್ಡ್ 1932ರಲ್ಲಿ ಘೋಷಣೆಯಾಗುತ್ತೆ. ಇದು ದಲಿತ ವರ್ಗಕ್ಕೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ಕಲ್ಪಿಸಿತು. ಈ ತೀರ್ಪನ್ನು ಒಪ್ಪದ ಗಾಂಧೀಜಿಯವರು ಯರವಾಡ ಅಂದರೆ ಪುಣೆ ಸೆರೆಮನೆಯಲ್ಲಿ ಇರ್ತಾರೆ ಇವರು. ಆಗ ಈ ಏನು ಉಪ್ಪಿನ ಸತ್ಯಾಗ್ರಹ ಮಾಡಿರ್ತಾರಲ್ಲ, ಅದರ ವಿರುದ್ಧ ಬಂಧನಕ್ಕೆ ಒಳಗಾಗಿರ್ತಾರೆ. ಆಗ
ಅಮರಣ ಉಪವಾಸವನ್ನು ಕೈಗೊಳ್ತಾರೆ. ಈ ಪುಣೆ ಸೆರೆಮನೆಯಲ್ಲೇ ಇದ್ಕೊಂಡು ಈ ದಲಿತ ವರ್ಗಕ್ಕೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ಕಲ್ಪಿಸಬಾರ್ದು, ಇದು ಹಿಂತೆಗೆದುಕೊಳ್ಬೇಕು ಅಂತೇಳಿ ಗಾಂಧೀಜಿಯವರು ಹೋರಾಟವನ್ನು ಮಾಡ್ತಾರೆ, ಸೆರೆಮನೆಯಲ್ಲೇ ಇದ್ಕೊಂಡು. ಅಂತಿಮವಾಗಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದದ ಮೂಲಕ ಸಮಸ್ಯೆ ಅಂತ್ಯಗೊಂಡಿತು. ಇದು ಕೇಳಿದ್ರು, ಪೂನಾ ಒಪ್ಪಂದ ಎಷ್ಟರಲ್ಲಿ ಆಗುತ್ತೆ ಅಂತ? 1932ರಲ್ಲಿ. ಯಾರ್ಯಾರ ಮಧ್ಯೆ ಅಂತ ಕೇಳಿದಾಗ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಮಧ್ಯೆ ಆಗುತ್ತೆ. ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಗಳಾಗಿದ್ದರು. ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಗಳು ಆಗಿದ್ದರು. 1956 ಡಿಸೆಂಬರ್ 6ರಂದು ಇವರು ತೀರಿಕೊಳ್ತಾರೆ. 1956 ಡಿಸೆಂಬರ್ 6ರಂದು. ಇದಕ್ಕೆ ಕೆಲವೇ ತಿಂಗಳುಗಳ ಮೊದಲು ಬೌದ್ಧ ಮತಕ್ಕೆ ಮತಾಂತರ ಕೂಡ ಆಗ್ತಾರೆ. 1990ರಲ್ಲಿ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಮರಣೋತ್ತರವಾಗಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ 1990ರಲ್ಲಿ. ಓಕೆ ನೆಕ್ಸ್ಟ್, ಇಲ್ಲಿಗೆ ಈ ಪಾಠ ಮುಕ್ತಾಯವಾಗುತ್ತೆ. ಓಕೆ. ಇಲ್ಲಿ ಮುಖ್ಯ ಇಸ್ವಿಗಳಂತ ಕೊಟ್ಟಿದ್ದಾರೆ, ಇವುಗಳನ್ನು ಸ್ವಲ್ಪ ನೋಡ್ಕೊಂಡು ಬಿಡೋಣ. ಇವು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತವೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆ ಎಷ್ಟರಲ್ಲಿ ಆಗುತ್ತೆ? 1985ರಲ್ಲಿ. ಯಾರು ಸ್ಥಾಪನೆ ಮಾಡ್ತಾರೆ? ಎ.ಓ. ಹ್ಯೂಮ್ ಅವರು ಸ್ಥಾಪನೆ ಮಾಡ್ತಾರೆ. ಎ.ಓ. ಹ್ಯೂಮ್ ಅವರು ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ? 1985ರಲ್ಲಿ. ಓಕೆ ನೆಕ್ಸ್ಟ್, ಮಂದಗಾಮಿಗಳ ಯುಗ ಎಷ್ಟರಿಂದ? 1885ರಿಂದ 1905ರವರೆಗೂ ಬರುತ್ತೆ. ನೆಕ್ಸ್ಟ್, ತೀವ್ರಗಾಮಿಗಳ ಯುಗ 1905ರಿಂದ 1919. ಬಂಗಾಳದ ವಿಭಜನೆ ಎಷ್ಟರಲ್ಲಿ ಆಗುತ್ತೆ? 1905ರಲ್ಲಿ ಆಗುತ್ತೆ. ಲಾರ್ಡ್ ಕರ್ಜನ್ ವಿಭಜನೆ ಮಾಡ್ತಾರೆ. ಮುಸ್ಲಿಂ ಲೀಗನ ಸ್ಥಾಪನೆ ಎಷ್ಟರಲ್ಲಿ ಆಗುತ್ತೆ? 1906. ಸೂರತ್ ಒಡಕು ಎಷ್ಟರಲ್ಲಿ ಆಗುತ್ತೆ? 1907. ನೋಡಿ, ಈ 3 ಇಸ್ವಿಗಳು ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದರೆ ಸಾಕಷ್ಟು ಸರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಷ್ಟರಲ್ಲಿ ಆಗುತ್ತೆ? 1919ರಲ್ಲಿ ಆಗುತ್ತೆ. ಗಾಂಧೀಜಿಯವರ ಜನನ 1869 ಅಕ್ಟೋಬರ್ 2ರಂದು ಆಗುತ್ತೆ. ಅಸಹಕಾರ ಚಳುವಳಿ ಎಷ್ಟರಿಂದ? 1920ರಿಂದ 22ರವರೆಗೂ. ಈ 22ರಲ್ಲಿ ಚೌರಿ ಚೌರ ಘಟನೆ ಆಗುತ್ತಲ್ಲ, ಅದರಿಂದ ಮನನೊಂದು ಗಾಂಧೀಜಿಯವರು ಏನು ಮಾಡ್ತಾರೆ, ಇದು ಅಶಾಂತಿಗೆ ಶಾಂತಿಯುತವಾಗಿ ಇವರು ಹೋರಾಟವನ್ನು ಮಾಡಿಲ್ಲ ಅಂತೇಳಿ ಮನನೊಂದು ಈ ಹೋರಾಟವನ್ನು ಹಿಂತೆಗೆದುಕೊಳ್ತಾರೆ. ಅಸಹಕಾರ ಚಳುವಳಿಯನ್ನು ಸ್ಟಾಪ್ ಮಾಡ್ತಾರೆ. ಪೂರ್ಣ ಸ್ವರಾಜ್ಯ ಘೋಷಣೆ ಎಷ್ಟರಲ್ಲಿ ಆಗುತ್ತೆ? 1929ರಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಆಗುತ್ತೆ. ಪೂರ್ಣ ಸ್ವರಾಜ್ಯ ದಿನಾಚರಣೆ ಯಾವಾಗ ಮಾಡ್ತಾರೆ? 1930 ಜನವರಿ 26ರಂದು ಆಚರಣೆಯನ್ನು ಮಾಡ್ತಾರೆ. ಇದರ ನೆನಪಿಗಾಗಿ 1950 ಜನವರಿ 26 ಈ ಸಂವಿಧಾನವನ್ನು ಅಂಗೀಕಾರ ಮಾಡಲಾಗುತ್ತೆ. ಉಪ್ಪಿನ ಸತ್ಯಾಗ್ರಹ ಎಷ್ಟರಲ್ಲಿ ಆಗುತ್ತೆ? ಮಾರ್ಚ್ 12, 1930ರಂದು ಆಗುತ್ತೆ. ಎರಡನೇ ವಿಶ್ವ ಸಮರ ಅಂದರೆ ಎರಡನೇ ಮಹಾಯುದ್ಧ 1939ರಿಂದ 45ರವರೆಗೂ ಆಗುತ್ತೆ. ಭಾರತ ಬಿಟ್ಟು ತೊಲಗಿ ಚಳುವಳಿ ಎಷ್ಟರಲ್ಲಿ? 1942ರಲ್ಲಿ. ಭಾರತಕ್ಕೆ ಅಧಿಕಾರ ಹಸ್ತಾಂತರ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದು ಯಾವಾಗ? ಜೂನ್ 3, 1947ರಂದು ಘೋಷಣೆಯನ್ನು ಮಾಡ್ತಾರೆ. ಸ್ವತಂತ್ರ ಪಾಕಿಸ್ತಾನ ರಚನೆಯಾಗಿದ್ದು ಆಗಸ್ಟ್ 14, 1947. ಸ್ವತಂತ್ರ ಭಾರತದ ರಚನೆಯಾಗಿದ್ದು ಮರುದಿನನೇ ಆಗುತ್ತೆ, ಆಗಸ್ಟ್ 15, 1947ರಂದು ಆಗುತ್ತೆ. ಓಕೆ ನೆಕ್ಸ್ಟು, ಬಿಟ್ಟ ಸ್ಥಳಗಳನ್ನು ತುಂಬಿರಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಲ್ಲಿ ಯಶೋಧರಮ್ಮನವರು ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಭಾಗಿಯಾಗ್ತಾರೆ. ನೋಡಿ ಯಾವುದು? ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಭಾಗಿಯಾಗ್ತಾರೆ. ಶಿವಪುರ ಧ್ವಜ ಸತ್ಯಾಗ್ರಹ. ನೆಕ್ಸ್ಟ್, ಸ್ವದೇಶಿ ವೃತ್ತ ನಾಟಕವನ್ನು ರಚಿಸಿದವರು ಯಾರು? ಆವಾಗಲೇ ಹೇಳಿದ್ದೆ ನಾನು, ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಮುಂದೆ ಕೇಳ್ತಾರೆ ನೋಡಿ ಅಂತ ನೆನಪಲ್ಲಿ ಇಟ್ಕೊಳ್ರಿ ಅಂತ ಹೇಳಿದ್ದೆ. ಉಮಾಬಾಯಿ ಕುಂದಾಪುರ ಅವರು ಈ ನಾಟಕವನ್ನು ರಚಿಸಿ
ಈ ಜನರನ್ನು ಸ್ವಾತಂತ್ರ್ಯ ಹೋರಾಟದ ಕಡೆಗೆ ಸಂಘಟಿಸುವಂಥ ಕೆಲಸವನ್ನು ಮಾಡ್ತಾರೆ. ಉಮಾಬಾಯಿ ಕುಂದಾಪುರ. ಓಕೆ. ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತ ಕೇಳಿದ್ದಾರೆ. ಯಾರು? ಗೋಪಾಲಕೃಷ್ಣ ಗೋಖಲೆ. ಓಕೆ. ಚೌರಿ ಚೌರ ಘಟನೆ ಎಷ್ಟರಲ್ಲಿ ಆಗುತ್ತೆ? 1922ರಲ್ಲಿ. ಸಂಪೂರ್ಣ ಸ್ವರಾಜ್ಯ ನಿರ್ಣಯವು ಎಲ್ಲಿ ಅಂಗೀಕಾರವಾಗುತ್ತೆ? ಸಂಪೂರ್ಣ ಸ್ವರಾಜ್ಯ ನಿರ್ಣಯ ಎಷ್ಟರಲ್ಲಿ ಅಂಗೀಕಾರವಾಗುತ್ತೆ ಅಂತ ಕೇಳಿದ್ದಾರೆ. 1929ರಲ್ಲಿ ನಿರ್ಣಯವಾಗುತ್ತೆ. ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರಾಗ್ತಾರೆ? ಜವಾಹರ್ಲಾಲ್ ನೆಹರು ಆಗ್ತಾರೆ ನೋಡಿ. ಜವಾಹರ್ಲಾಲ್ ನೆಹರು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪಿಸಿದವರು ಯಾರು? ಎ.ಓ. ಹ್ಯೂಮ್. ಎ.ಓ. ಹ್ಯೂಮ್ ಅವರು ಸ್ಥಾಪನೆ ಮಾಡ್ತಾರೆ. ಹೋಮ್ ರೂಲ್ ಚಳವಳಿ ಆರಂಭಿಸಿದವರು ಯಾರು? ಹೋಮ್ ರೂಲ್ ಚಳವಳಿಯನ್ನ ಆನಿ ಬೆಸೆಂಟ್ ಮತ್ತು ತಿಲಕರು ಪ್ರಾರಂಭಿಸ್ತಾರೆ. INA ನಾಯಕತ್ವವನ್ನು, ಭಾರತೀಯ ರಾಷ್ಟ್ರೀಯ ಸೇನೆಯ ನಾಯಕತ್ವವನ್ನು ಯಾರು ವಹಿಸ್ತಾರೆ? ಬೋಸ್ ಅವರು ವಹಿಸ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಇದರ ನಾಯಕತ್ವವನ್ನು ವಹಿಸ್ತಾರೆ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವರು ಈ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಓಕೆ. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಕ್ವಶನ್ಸ್ ಇದ್ದಾವೆ. ಇವೊಂದು ಬೇರೆ ಕ್ಲಾಸಲ್ಲಿ ನೋಡೋಣ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ, 6ರಿಂದ ಮಾಡಿದ್ದೀನಿ ವಿಡಿಯೋಗಳನ್ನು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.